ನಮಸ್ಕಾರ. ನಿಮ್ಮಿಂದ ನಿಮಗಾಗಿ ಲೈವ್ ಕಾರ್ಯಕ್ರಮಕ್ಕೆ ಸ್ವಾಗತ. ಒಂದ್ 2 ನಿಮಿಷ ಡಿಲೇ ಆಯ್ತು, ಅದಕ್ಕೆ ದಯವಿಟ್ಟು ಕ್ಷಮೆ ಇರ್ಲಿ. ಅಟ್ ದ ಸೇಮ್ ಟೈಮ್ ಏನ್ ಗೊತ್ತಾ, ಸಿಗ್ನಲ್ ಒಂದ್ ಸ್ವಲ್ಪ ಖರಾಬ್ ಆಗಿದೆ. ಇವತ್ತೊಂಚೂರು ಏನಾದ್ರು ಏರುಪೇರಾದ್ರೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತ ಕಳಕಳಿಯ ಮನವಿ. ಎಲ್ರಿಗೂ ನಿನ್ನೆಯಿಂದ ಒಂದೇ ಯೋಚನೆ ಇರೋದು, ಸರ್ RCB ತಗೊಂಡಿರೋರು ಹೇಗಿದೆ, ಇವ್ರನ್ನ ತಗೊಂಡ್ಮೇಲೆ RCB ಟೀಮ್ ಹೇಗಿದೆ, ಇದೇ ಒಂದು ದೊಡ್ಡ ಪ್ರಶ್ನೆ. ಹಾಗಾಗಿ ಅದ್ರ ಬಗ್ಗೆನೇ ಫಸ್ಟ್ ಉತ್ತರ ಕೊಟ್ಬಿಡೋಣ. ಎಲ್ಲರೂ ತಲೆಯಲ್ಲಿ ಇರುವಂತ ಗೊಂದಲನ ಸ್ವಲ್ಪ ಕ್ಲಿಯರ್ ಮಾಡೋಣ ಅನ್ನೋ ಒಂದು ಪ್ರಯತ್ನದಲ್ಲಿ ಈ ಒಂದು ಶೋನ ಇಮ್ಮಿಡಿಯೇಟ್ ಆಗಿ ಹಮ್ಮಿಕೊಂಡಿರೋದು. ಸೊ ಪ್ರಣವ್ ಅವರೇ, ನಿನ್ನೆ ಬೈ ಮಾಡದಂತ ಪಟ್ಟಿನ ಹಾಕ್ಬಿಟ್ರೆ ಒಬ್ರೊಬ್ರಾಗೆ ಅವ್ರು ಯಾರು, ಅವ್ರು ಏನು, RCB ಏನಕ್ಕೆ ತಗೊಂಡಿದ್ದಾರೆ ಅವ್ರನ್ನ, ಅದ್ರ ಬಗ್ಗೆ ಒಂದ್ ಸ್ವಲ್ಪ ಇನ್ ಡಿಟೈಲ್ ಆಗಿ ಡಿಸ್ಕಸ್ ಮಾಡ್ಬೋದು. ಲಿಯಮ್ ಲಿವಿಂಗ್ಸ್ಟನ್ನ ಬಿಟ್ಟಿದ್ರು, ಲುಂಗಿ ಯಂಗಿಡಿನ ಬಿಟ್ಟಿದ್ರು, ನಿಮಗ್ ಜ್ಞಾಪಕ ಇದ್ರೆ. ಸೊ ಅವರಿಬ್ರು ಬದಲು ಬೇಕಾಗಿತ್ತು ಇಬ್ರು ಫಾರಿನರ್ಸ್. ಅದಾದ್ಮೇಲೆ ಮಯಾಂಕ್ ಅಗರ್ವಾಲ್ ಬಿಟ್ರು, ಸ್ವಸ್ತಿಕ್ ಚಿಕಾರನ ಬಿಟ್ರು. ಸೊ ಮಿನಿಮಮ್ 4 ಜನ ಬೇಕಾಗಿತ್ತು ನಮ್ಗೆ, ನೀವು ಲೆಕ್ಕಾಚಾರ ಹಾಕಿದ್ರೆ. ಸೊ ಯಾರನ್ನ ತಗೋಬಹುದು, ಯಾರು ಬರ್ಬೋದು ಅನ್ನೋ ಒಂದು ಪ್ರಶ್ನೆ ಇತ್ತು. ಅದಕ್ಕೆ ಎಲ್ಲ ಉತ್ತರ ಸಿಕ್ಬಿಟ್ಟಿದೆ ನಿನ್ನೆ ಆಕ್ಷನ್ ಆದ್ಮೇಲೆ. ಗುರು, ಒನ್ ಆಫ್ ದಿ ಬಿಗ್ಗೆಸ್ಟ್, ಒನ್ ಆಫ್ ದಿ ಬೆಸ್ಟೆಸ್ಟ್ ಬೈ ಅಂತ ಹೇಳಿದ್ರೆ ಅದು ವೆಂಕಟೇಶ್ ಅಯ್ಯರ್. ಯಾತಕ್ಕೆ ಅಂತ ಹೇಳಿದ್ರೆ ನೋಡಿ, ನಮ್ಗೆ ಇಂಡಿಯನ್ ಬ್ಯಾಟರ್ ಒಬ್ರು ಬೇಕಾಗಿತ್ತು. ನಮ್ಮ ಬ್ಯಾಟಿಂಗ್ ಲೈನಪ್ ಅಲ್ಲಿ 4 ಜನ ಇಂಡಿಯನ್ ಬ್ಯಾಟರ್ಗಳಿದ್ದಾರೆ. 4 ಜನ ಇಂಡಿಯನ್ ಬ್ಯಾಟರ್ ಇರುವಾಗ ಯಾರಾದ್ರೂ ಇಂಜುರಿ ಆದ್ರು, ಅವೈಲೇಬಲ್ ಇಲ್ಲ ಅಂತ ಹೇಳಿದ್ರೆ ಒಂದು ಒಳ್ಳೆ ಬ್ಯಾಕಪ್ ಬೇಕಾಗಿತ್ತು. ವೆಂಕಟೇಶ್ ಅಯ್ಯರ್ ಸಿಕ್ಕಿರೋದು ನಮಗೆ ವರ ಅಂತ ಹೇಳ್ಬೋದು. ಆಮೇಲೆ ಇವ್ರು ಆಗ್ಬೋದು ನಮ್ಗೆ ವರ ನಟ ಕೂಡ, ಯಾಕಂದ್ರೆ ಲಾಸ್ಟ್ ಸೀಸನ್ ಅಷ್ಟು ಚೆನ್ನಾಗಿ ಆಗಿಲ್ಲ. ನಿನ್ನೆ ಆಕ್ಷನ್ ನಡೀತಾ ಇದ್ದಂಗೆ ಮಧ್ಯಪ್ರದೇಶ್ ಆಡ್ತಾ ಈ ವ್ಯಕ್ತಿ ಐ ಥಿಂಕ್ 38 ಬಾಲ್ಗೆ 70 ರನ್ ಆ ತರ ಏನೋ ಸ್ಕೋರ್ ಮಾಡಿದ್ದಾರೆ ನಿನ್ನೆ, ಸೈಯದ್ ಮುಷ್ತಾಕ್ ಅಲಿ, ಇಫ್ ಐ ಆಮ್ ನಾಟ್ ರಾಂಗ್. ಸೊ ವೆಂಕಟೇಶ್ ಅಯ್ಯರ್ ಒಳ್ಳೆ ಫಾರ್ಮ್ ಅಲ್ಲಿ ಇದ್ದು ಬಂದಿರೋದು ನಮ್ಗೆ ಇದು ಬ್ಯಾಟಿಂಗ್ ಲೈನಪ್ಗೆ ಅನುಕೂಲ ಆಗುತ್ತೆ. ಅಟ್ ದ ಸೇಮ್ ಟೈಮ್ ನಿಮ್ಗೆ ಜ್ಞಾಪಕ ಇದ್ರೆ ಲಾಸ್ಟ್ ಸೀಸನ್ ಅಲ್ಲಿ ಆಕ್ಷನ್ ಆದಾಗ RCB ಇವ್ರ ಹಿಂದೆ ಬಿದ್ದುಬಿಟ್ಟಿದ್ರು, ಬೇಕೇ ಬೇಕು ಬೇಕೇ ಬೇಕು ಬೇಕೇ ಬೇಕು ಅಂತ ಹರಕೆ ಹೊತ್ತಿದ್ರು ಲಾಸ್ಟ್ ಸೀಸನ್. ಆ ಹರಕೆ ಈ ಸತಿ ಪೂರೈಸಿರೋದು. ಲಾಸ್ಟ್ ಟೈಮ್ 22 crores ತನಕ ಹೋಗಿದ್ರು ತಗೊಳಕ್ಕೆ ಈ ವ್ಯಕ್ತಿನ, ಬಟ್ ಈ ಸತಿ 7 ಕೋಟಿಗೆ ಸಿಕ್ಬಿಟ್ಟಿದ್ದಾರೆ. KKR ಯೋಚನೆ ಮಾಡಿದ್ರು, ಗುರು ನಾನು ವೆಂಕಟೇಶ್ ಅಯ್ಯರ್ಗೆ ಐ ಥಿಂಕ್ 6 crore 80 lakhs ತನಕ ಮಾತ್ರ ಹೋಗ್ತೀನಿ, 7 crore ನಾನು ಬಿಟ್ಬಿಡ್ತೀನಿ ಅಂತ. ಸೊ 7 crore ಈಗ ವೆಂಕಟೇಶ್ ಅಯ್ಯರ್ ಅವರು RCBN ಆಗಿರೋದು. ಸೊ ಇವ್ರ ಬಗ್ಗೆ ನಿಮಗೂ ಮಾಹಿತಿ ಇದೆ, ಇನ್ ಡೆಪ್ತ್ ಏನು ಬೇಕಾಗಿಲ್ಲ. ನೆಕ್ಸ್ಟ್ ಬಿಗ್ಗೆಸ್ಟ್ ಬೈ ಆಗಿರೋದು ಮಂಗೇಶ್ ಯಾದವ್. ಸರ್ ಇವ್ರು ಯಾರು ಸರ್, ಇವ್ರಿಗೆ ಏನಕ್ಕೆ ಸರ್ ಕೊಟ್ರು 5.2 crores ಅಂತ ಕೇಳಿದ್ರೆ, ಮಂಗೇಶ್ ಯಾದವ್ ಮೂಲತಃ ಲೆಫ್ಟ್ ಆರ್ಮ್ ಸೀಮರ್, ಓಕೆನಾ. ಇವರು ಮಧ್ಯಪ್ರದೇಶ್ ಸ್ಟೇಟ್ ಟೀಮ್ಗೆ ಆಡ್ತಾರೆ. ಈಗ ಜಸ್ಟ್ ಒಂದು 2 T20 ಮ್ಯಾಚ್ಗಳನ್ನ ಆಡಿದೆ, ಒಂದು 2 ವಿಕೆಟ್ಸ್ ಹಾಲ್ ಕೂಡ ಇದೆ ಈ ವ್ಯಕ್ತಿದು. ಬಟ್ ಮಧ್ಯಪ್ರದೇಶ್ T20 ಲೀಗ್ ಅಲ್ಲಿ ಇವರು ಹೈಯೆಸ್ಟ್ ವಿಕೆಟ್ ಟೇಕರ್ ಆಗಿರ್ತಾರೆ. 21 ಓವರ್ ಅಲ್ಲಿ 14 ವಿಕೆಟ್ ತಗೊಂಡು, ಆಮೇಲೆ 6 ಮ್ಯಾಚ್ ಅಲ್ಲಿ 3 ಬಾರಿ 4 ವಿಕೆಟ್ ಹಾಲ್ ತಗೊಂಡಿರೋದು. ಒಳ್ಳೆ ಯಾರ್ಕರ್ ಹಾಕ್ತಾರೆ ಅಂತ ಇವ್ರ ಬಗ್ಗೆ ಮಾಹಿತಿ ಬಂದಿರೋದು. ಆಮೇಲೆ ಲೆಫ್ಟ್ ಹ್ಯಾಂಡೆಡ್ ಡೀಸೆಂಟ್ ಬ್ಯಾಟು ಕೂಡ ಡೌನ್ ದ ಆರ್ಡರ್ ಅಂತ ಮಾತಾಡ್ತಾರೆ. ಗ್ವಾಲಿಯರ್ ಚೀತಾಸ್ ಅನ್ನೋ ಒಂದು ಟೀಮ್ಗೆ ಅವರು ಮಧ್ಯಪ್ರದೇಶ್ T20 ಲೀಗ್ ಅಲ್ಲಿ ಆಡಿರೋದು. ಆಮೇಲೆ ನಿಮ್ ಜ್ಞಾಪಕ ಇದ್ರೆ ನಮ್ಮ ನಾಯಕ ಆದಂತ ರಜತ್ ಪಟಿದಾರ್ ಕೂಡ ಮಧ್ಯಪ್ರದೇಶದಿಂದ ಬರೋದು. ಇವ್ರನ್ನ ಇನ್ ಪರ್ಸನ್ ಅಥವಾ ಇವ್ರನ್ನ ಫೇಸ್ ಮಾಡಿರೋ ಒಂದು ಅನುಭವ ಇರುತ್ತೆ, ಅವರು ಗೇಜ್ ಮಾಡಿದ್ದಾರೆ, ಅಣ್ಣ ಈ ವ್ಯಕ್ತಿ IPL ವೇದಿಕೆ ಮೇಲೂ ಎಫೆಕ್ಟಿವ್ ಆಗ್ಬೋದು. ಆಮೇಲೆ ಯಶ್ ದಯಾಲ್ ನಂಗೆ ಲಾಸ್ಟ್ IPL ಫೈನಲ್ಸ್ ಆದ್ಮೇಲಿಂದ ಕಾಂಪಿಟೇಟಿವ್ ಕ್ರಿಕೆಟ್ ಆಡಿಲ್ಲ, ಫಾರ್ ವಾಟ್ ಎವರ್ ರೀಸನ್ ಅವ್ರು ಇಲ್ಲ ಅಂದ್ರೆ ನಂಗೆ ಲೆಫ್ಟ್ ಆರ್ಮ್ ಸೀಮರ್ ಬೇಕಲ್ಲ. ಆ ಲೆಫ್ಟ್ ಆರ್ಮ್ ಸೀಮರ್ ಯಾರು ಅಂದ್ರೆ ಅದು ಮಂಗೇಶ್ ಯಾದವ್ ಅಂತ ಹೇಳಿರೋದು. ಹಾಗಾಗಿ ಇವ್ರ ಬಗ್ಗೆ ಇದು ಸೂಪರ್ ಆಗಿರುವಂತ ಒಂದು ಮಾಹಿತಿ. 4 for 18 ಇವ್ರದ್ದು ಬೆಸ್ಟ್ ಅನಾಲಿಸಿಸ್ ಆ MP T20 ಲೀಗಲ್ಲಿ, ಓಕೆನಾ. ಸೊ ಯಶ್ ದಯಾಲ್ ರಿಪ್ಲೇಸ್ಮೆಂಟ್ ಈಗ ಮಂಗೇಶ್ ಯಾದವ್ ಇದ್ದಾರೆ. ಇಂಡಿಯನ್ ಬ್ಯಾಟರ್ ಯಾರು ಅವೈಲೇಬಲ್ ಇಲ್ಲ ಅಂದ್ರೆ ವೆಂಕಟೇಶ್ ಅಯ್ಯರ್ ಇದ್ದಾರೆ. ಲುಂಗಿ ಯಂಗಿಡಿನ ಬಿಟ್ಬಿಟ್ವಿ ನಾವು. ಈಗ ಟೆಸ್ಟ್ ಅಲ್ಲಿ ಇಂಜುರಿ ಬರೀ ಆಗ್ಬಿಟ್ಟಿದೆ, ಹೇಜಲ್ವುಡ್ ನಾಟ್ ಅವೈಲೇಬಲ್. ಆಮೇಲೆ ಹೇಜಲ್ವುಡ್ IPL ಬರಕ್ ಮುಂಚೆ T20 ವರ್ಲ್ಡ್ ಕಪ್ ನ ಆಡ್ಬೇಕು. ಇನ್ ಕೇಸ್ ತಿರ್ಗಾ ಇಂಜುರಿ ಆಗೋದ್ರೆ ಅವ್ರ ಬದಲು ಯಾರು ಸರ್? ಜೇಕಬ್ ಡಫಿ ನಿಮ್ಗೆ ಲೈಕ್ ಟು ಲೈಕ್. ಯಾಕಂದ್ರೆ ಎಕಾನಮಿ ಮತ್ತೆ ವಿಕೆಟ್ ಕಾಲಮ್ ನೀವು ನೋಡಿದ್ರೆ, ಇವರು ನ್ಯೂಜಿಲೆಂಡ್ಗೆ T20 ಇಂಟರ್ನ್ಯಾಷನಲ್ಸ್ ಐ ಥಿಂಕ್ 36 ಪಂದ್ಯದಲ್ಲಿ 53 ವಿಕೆಟ್ ತಗೊಂಡಿರೋದು. 7.36 ಏನೋ ಎಕಾನಮಿ ಇದೆ, ಜಸ್ಟ್ ಲೈಕ್ ಹೇಜಲ್ವುಡ್. ಅದೇ ಹೈಟ್ ಇದಾರೆ, ಹಿಟ್ ದ ಡೆಕ್ ಬೌಲರ್. ಬಟ್ ಏನಪ್ಪಾ ಅಂತ ಹೇಳಿದ್ರೆ ಇವರು ಇಂಡಿಯನ್ ಕಂಡೀಷನ್ಸ್ ಅಲ್ಲಿ ಅಷ್ಟೊಂದು ಆಡಿಲ್ಲ. ಬಟ್ ಹೇಜಲ್ವುಡ್ ಜಗತ್ತಲ್ಲಿ ಎಲ್ಲಾ ಕಡೆ ಪರ್ಫಾರ್ಮ್ ಮಾಡ್ಕೊಂಡ್ ಬಂದಿದ್ದಾರೆ. ಬಟ್ ಅಟ್ಲೀಸ್ಟ್ ನಿಮ್ಗೆ ಹೇಜಲ್ವುಡ್ ಇಲ್ಲ ಅಂದಾಗ ನಾವು ಪ್ಯಾನಿಕ್ ಆಗ್ಬೇಕಾ, ನಮ್ ಬೌಲಿಂಗ್ ಅಟ್ಯಾಕ್ ವೀಕ್ ಆಗುತ್ತಾ ಅಂದ್ರೆ ಇಲ್ಲ. ಜೇಕಬ್ ಡಫಿ ಬಂದ್ಮೇಲೆ ಈಕ್ವಲಿ ಗುಡ್ ಇಲ್ಲದೆ ಇದ್ರು ಅಟ್ಲೀಸ್ಟ್ ನಮ್ಮನ್ನ ಕಾಂಪಿಟೇಷನ್ ಇಲ್ಲಿ ಇಡೋ ಅಂತ ಒಬ್ಬ ಬೌಲರ್ ಜೇಕಬ್ ಡಫಿ. ಸೊ ಇದು ಇವರು
ಇಂಗ್ಲೆಂಡ್ ಅಲ್ಲಿ ಕೂಡ ಕ್ರಿಕೆಟ್ ಆಡ್ತಾರೆ, ದಿ 100 ಅಲ್ಲೆಲ್ಲ ಆಡ್ತಾರೆ ಜೇಕಬ್ ಡಫಿ. ಹಾಗಾಗಿ ಅಪಾರ ಅನುಭವನ ತಗೊಂಡ್ಬರ್ತಾರೆ. ಆಮೇಲೆ ನ್ಯೂಜಿಲ್ಯಾಂಡರ್ ಅಂತ ಹೇಳಿದ್ಮೇಲೆ ಭಯಂಕರ ಫೀಲ್ಡರ್ ಕೂಡ ಆಗಿದ್ದಾರೆ ಇವರು. ಅದಾದ್ಮೇಲಿಂದ ಜಾರ್ಡನ್ ಕಾಕ್ಸ್ ಇನ್ನೊಬ್ಬ ಪ್ಲೇಯರ್. ಇವರು ಇಂಗ್ಲೆಂಡ್ ನ ವಿಕೆಟ್ ಕೀಪರ್ ಬ್ಯಾಟರ್, ಟಾಪ್ ಆಫ್ ದಿ ಆರ್ಡರ್ ಅಲ್ಲಿ ಬರ್ತಾರೆ. ಫಿಲ್ ಸಾಲ್ಟ್ ಇಲ್ಲ ಅಂತ ಇದ್ದಾಗ ಜೇಕಬ್ ಬೆಥಲ್ ಇರ್ತಾರೆ. ಸಪೋಸ್ ಅವರಿಬ್ರು ಇಲ್ಲ ಸರ್ ಇಂಗ್ಲೆಂಡ್ ಆಡಕ್ ಕೊಟ್ಟೋಗ್ಬಿಟ್ರು, ಅವಾಗ ಏನ್ ಮಾಡೋದು ಸರ್, ನಮ್ಗೆ ಟಾಪ್ ಆರ್ಡರ್ ವೀಕ್ ಆಗುತ್ತೆ ಅಂದ್ರೆ ಇಲ್ಲ, ಜಾರ್ಡನ್ ಕಾಕ್ಸ್ ಇದ್ದಾರೆ. ಇವರು ಕೂಡ ಇಂಗ್ಲೆಂಡ್ ಆಡಿದ್ದಾರೆ, ಬಟ್ ಇತ್ತೀಚಿನ ದಿನಗಳಲ್ಲಿ 11ರಲ್ಲಿ ಸ್ಥಾನ ಇಲ್ಲ. ಇವರು ಜಗತ್ತಲ್ಲಿ ಎಲ್ಲಾ ಕಡೆ T20 ಲೀಗ್ ಆಡಿದ್ದಾರೆ. ಪಾಕಿಸ್ತಾನಲ್ಲಿ ಆಡಿದ್ದಾರೆ, ಶ್ರೀಲಂಕಾಲ್ ಆಡಿದ್ದಾರೆ, BBL ಆಡಿದ್ದಾರೆ, ಆಮೇಲೆ ಐ ಥಿಂಕ್ ಸೌತ್ ಆಫ್ರಿಕಾಲ್ ಆಡಿದ್ದಾರೆ. ಅಂದ್ರೆ ಇವರು T20 ಸ್ಪೆಷಲಿಸ್ಟ್ ಅಂತಾನೆ ಹೆಸರುವಾಸಿಯಾಗಿರೋದು. ಆಮೇಲೆ ಇವರು BBL ಅಲ್ಲಿ ಹಿಡಿದಂತ ಕ್ಯಾಚ್ ಇವತ್ತು ಒನ್ ಆಫ್ ದಿ ಬೆಸ್ಟ್ ಕ್ಯಾಚಸ್ ಇನ್ BBL ಅಂತ ಮಾತಾಡ್ತಾರೆ. ಹಾಗಾಗಿ ಜಾರ್ಡನ್ ಕಾಕ್ಸ್ ಬರೀ ವಿಕೆಟ್ ಕೀಪರ್ ಅಲ್ಲ, ನಿಮ್ಗೆ ಫೀಲ್ಡ್ ಅಲ್ಲೂ ಸ್ಟ್ರೆಂತ್ ತಗೊಂಡ್ ಬರುವಂತ ವ್ಯಕ್ತಿ. ಸೊ ಇವರು 4 ಜನ ಆಯ್ತು ಬೈ ಮಾಡಿರೋದು. ಅಂದ್ರೆ ನೆಕ್ಸ್ಟ್ ಇಬ್ಬರು ಬಗ್ಗೆ ನಾವು ಮಾತಾಡ್ಬೇಕಾಗಿರೋದು ಅಂಡರ್-19 ಪ್ಲೇಯರ್ಸ್. ಕನಿಷ್ ಚೌಹಾನ್ ಮತ್ತೆ ವಿಹಾನ್ ಮಲ್ಹೋತ್ರಾ, ಇವರಿಬ್ಬರನ್ನ ಲಾಸ್ಟ್ ಅಲ್ಲಿ ಪಿಕ್ ಮಾಡಿದ್ರು RCB. ನಿಮ್ಗೆ ಜ್ಞಾಪಕ ಇದ್ರೆ ಇವರಿಬ್ರು ಈಗ ಇಂಡಿಯಾ ಅಂಡರ್-19 ಟೀಮ್ ಅಲ್ಲಿ ಇದ್ದಾರೆ. ಕನಿಷ್ ಚೌಹಾನ್ ಬಂದು ನಿಮ್ಗೆ ಹರಿಯಾಣ ಇಂದ. ಇವರು ಪ್ರೈಮರಿ ಸ್ಕಿಲ್ ಆಫ್ ಸ್ಪಿನ್ನರ್, ಸಿಕ್ಕಾಪಟ್ಟೆ ಕಿಲಾಡಿ ಬೌಲರ್ ಅಂತ ನನಗೆ ಇವ್ರು ಕೋಚ್ ಮಾಡ್ತಾ ಇರೋ ಏನ್ ಹೇಳ್ತೀರಾ, ಕೋಚ್ ಇಂದಾನೆ ಬಂದಿರುವಂತ ಮಾತಿ. ಸ್ಮಾರ್ಟ್ ಕ್ರಿಕೆಟರ್ ಅಂತ ಹೇಳ್ತಾರೆ ಇವ್ರ ಬಗ್ಗೆ. ಆಮೇಲೆ ಲೋಯರ್ ಡೌನ್ ದ ಆರ್ಡರ್ ದೂರ ಹೊಡೆಯೋ ತಾಕತ್ತಿರುವಂತ ಒಬ್ಬ ಬ್ಯಾಟರ್ ಯಾರು ಅಂದ್ರೆ ಅದು ಕನಿಷ್ ಚೌಹಾನ್. ನೋಡಿ ನಮ್ಮ RCB ಲೈನಪ್ ಅಲ್ಲಿ ನೀವು ಅಬ್ಸರ್ವ್ ಮಾಡಿದ್ರೆ ನಮ್ಮ ಹತ್ರ ಲೆಫ್ಟ್ ಆರ್ಮ್ ಸ್ಪಿನ್ನರ್ ಇದ್ದಾರೆ, ಲೆಗ್ ಸ್ಪಿನ್ನರ್ ಇದ್ದಾರೆ, ಆಫ್ ಸ್ಪಿನ್ನರ್ ಅನ್ನೋದು ಇಲ್ಲ. ಕನಿಷ್ ಚೌಹಾನ್ ಆ ಒಂದು ಕೆಲಸನ ಮಾಡ್ತಾರೆ. ಓಕೆನಾ. ಇದಾದ್ಮೇಲೆ ವಿಹಾನ್ ಮಲ್ಹೋತ್ರಾ, ಇವರು ಟಾಪ್ ಆರ್ಡರ್ ಬ್ಯಾಟರು, ಲೆಫ್ಟ್ ಹ್ಯಾಂಡೆಡ್ ಬ್ಯಾಟರ್, ಸಾಲಿಡ್ ಬ್ಯಾಟ್ ಅಂತ ಕೇಳ್ಪಟ್ಟಿದೀವಿ. ಆಮೇಲೆ ಕ್ವಾಲಿಟಿ ಆಫ್ ಸ್ಪಿನ್ ಕೂಡ ಮಾಡ್ತಾರೆ ಇವರು ನಿಮ್ಗೆ ಡಮಾಲ್ ಡಿಮಿಲ್ ಬ್ಯಾಟರ್ ಅಲ್ಲ. ಏನಾದ್ರು ವಿಕೆಟ್ ಬಿತ್ತು ಅಂತ ಹೇಳಿದ್ರೆ ಒಂದ್ ಕಡೆ ವಿಕೆಟ್ ಬೀಳ್ದಿರೋಂಗೆ ನೋಡ್ಕೊಳ್ಳುವಂತ ಒಬ್ಬ ವ್ಯಕ್ತಿ. ಆಮೇಲೆ ಉದ್ದ ಬೇರೆ ಇದ್ದಾರೆ, ಲಾಂಗ್ ಲಿವರ್ಸ್ ಇದೆ, ಸಖತ್ತಾಗಿ ಹೊಡಿತಾರೆ ಅಂತ ಕೇಳ್ಪಟ್ಟಿದೀವಿ. ಈಗ ಇಂಡಿಯಾ ಅಂಡರ್-19 ಟೀಮ್ ಅಲ್ಲಿ ಇದ್ದಾರೆ ಅವರು. ಈಗ ದುಬೈಯಲ್ಲಿ ನಡೀತಾ ಇದೆಯಲ್ಲ ಏಷ್ಯಾ ಕಪ್, ಅದ್ರಲ್ಲಿ ವಿಹಾನ್ ಮಲ್ಹೋತ್ರಾ ಬಗ್ಗೆ ನೀವು ಈಗ ಕ್ಲೋಸ್ ಆಗಿ ಫಾಲೋ ಅಪ್ ಮಾಡಿ ಬೇಕಾದ್ರೆ. ಕನಿಷ್ ಚೌಹಾನ್ ಇವರು ಇತ್ತೀಚಿನ ದಿನಗಳಲ್ಲಿ ಆಸ್ಟ್ರೇಲಿಯಾ ಸೀರೀಸ್ಗೆ ಹೋಗಿದ್ರು, ನಿಮ್ಗೆ ಜ್ಞಾಪಕ ಇದ್ರೆ ಇಂಡಿಯಾ ಅಂಡರ್-19 ಆಡಕ್ಕೆ. ವೈಭವ್ ಸೂರ್ಯವಂಶಿ ಎಲ್ಲ ಧಮಕ ಮಾಡಿದ್ರಲ್ಲ, ಪ್ರತಿಯೊಂದು ಪಂದ್ಯದಲ್ಲಿ 2 ವಿಕೆಟ್ ಎತ್ತಾರೆ. ಆಸ್ಟ್ರೇಲಿಯನ್ ಕಂಡೀಷನ್ಸ್ ಅಲ್ಲಿ 2 ವಿಕೆಟ್ ಎತ್ತೋ ಅಂತ ಒಂದು ಆ ಸ್ಪಿನ್ನರ್ ಅಂತ ಹೇಳಿದ್ರೆ ಬರೀ ಬಾಲ್ ತಿರುಗಿಸೋದಲ್ಲ, ನೀವು ಸ್ಮಾರ್ಟ್ ಥಿಂಕರ್ ಆಗಿರ್ಬೇಕು, ನಿಮ್ಮ ಹತ್ರ ಒಳ್ಳೆ ಕಂಟ್ರೋಲ್ ಇರಬೇಕು, ವೇರಿಯೇಷನ್ ಇರಬೇಕು, ಅವಾಗ್ಲೇನೆ ಆಸ್ಟ್ರೇಲಿಯನ್ ಕಂಡೀಷನ್ಸ್ ಅಲ್ಲಿ ವಿಕೆಟ್ ಪಿಕ್ ಮಾಡಕ್ಕಾಗದು. ಆಮೇಲೆ ಸರ್ ಇವರಿಬ್ಬರದು T20 ರೆಕಾರ್ಡ್ ನೋಡಿ ಮಾತಾಡ್ತಾ ಇದ್ದೀರಾ ಅಂದ್ರೆ ನೋಡಿ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅಂಡರ್-19 ಆಡೋರು ಮ್ಯಾಕ್ಸಿಮಮ್ ODI ಮಾತ್ರ ಆಡೋದು, T20 ಅವ್ರು ಆಡೋದಿಲ್ಲ. ಓಕೆನಾ. ನಿಮಗ್ ಜ್ಞಾಪಕ ಇದ್ರೆ 18 ಇಯರ್ಸ್ ಬ್ಯಾಕು ಒಬ್ಬ ಅಂಡರ್-19 ಪ್ಲೇಯರ್ ನ ತಗೊಂಡಿದ್ರು ನಮ್ಮ RCB ಅವರು. ಅವರ ಜೆರ್ಸಿ ನಂಬರ್ 18. ಈ ವ್ಯಕ್ತಿ 18 ಇಯರ್ಸ್ ಸರ್ವ್ ಮಾಡಿದ್ದಾರೆ. ಈಗ 19th ಇಯರ್ ಅಲ್ಲಿ ಇಬ್ರು ಅಂಡರ್-19 ಪ್ಲೇಯರ್ ನ ತಗೊಂಡಿರೋದು. ಇವ್ರು ಏನ್ ಆಗ್ಬೋದು ಅನ್ನೋ ಗೆಸ್ ನಿಮಗೆ ಬಿಟ್ಬಿಟ್ಟಿದ್ದೀನಿ. ಅಂದ್ರೆ ಅಂಡರ್-19 ಲೆವೆಲ್ ಅಲ್ಲಿ T20 ಎಕ್ಸ್ಪೀರಿಯನ್ಸ್ ಇರಲ್ಲ, ಬಟ್ T20 ಹೆಂಗ್ ಆಡ್ಬೋದು ಇವರು ಅನ್ನೋ ಒಂದು ಗೇಜ್ ಮಾಡೋದೇ ಕೆಲಸ ಇರೋದು ಟ್ಯಾಲೆಂಟ್ ಸ್ಕೌಟ್ ಅವ್ರದ್ದು. ಐ ಥಿಂಕ್ ಆ ಕೆಲಸ ಮಾಡಿದ್ದಾರೆ. ಇಬ್ರು ಎಕ್ಸಲೆಂಟ್ ಪಿಕ್ಸ್ ಅಂತ ಮಾಹಿತಿ ಬಂದಿರೋದು. ಅದಾದ್ಮೇಲಿಂದ ವಿಕಿ ಓಟ್ಸ್ವಾಲ್, ಇವರು ಕೂಡ ಇಂಡಿಯಾ ಅಂಡರ್-19 ಆಡಿರೋದು, ಟಾಲ್ ಲೆಫ್ಟ್ ಆರ್ಮ್ ಸ್ಪಿನ್ನರ್. ಇವರು ಮಹಾರಾಷ್ಟ್ರ ಇಂದ. ಇವ್ರು ಸುಮಾರು ವರ್ಷದಿಂದ ಡೊಮೆಸ್ಟಿಕ್ ಲೆವೆಲ್ ಅಲ್ಲಿ ಆಡ್ಕೊಂಡ್ ಬರ್ತಾರೆ. ಬ್ಯಾಕಪ್ ಆಗಿ ವಿಕಿ ಓಟ್ಸ್ವಾಲ್ ಅವ್ರನ್ನ ಇಟ್ಕೊಂಡಿರೋದು. ಸ್ವಲ್ಪ ಮಾಹಿತಿ ಇಲ್ದೇ ಇರೋಂತ ಪ್ಲೇಯರ್ ಯಾರಪ್ಪ ಅಂದ್ರೆ ಸಾತ್ವಿಕ್ ದೇಸ್ವಾಲ್ ಅಂತ. ಇವರು ಈ ಒಂದು ಪುದುಚೇರಿ ಅಂತ ಲಿಸ್ಟ್ ಆಗಿದ್ರು ಕೂಡ ಇವರು RCBಗೆ ನೆಟ್ ಬೌಲರ್ ಆಗಿದ್ರಂತೆ. ಲೆಫ್ಟ್ ಆರ್ಮ್ ಸ್ಪಿನ್ನರ್ ಇವರು ಕೂಡ. ಸೊ ನೆಟ್ ಅಲ್ಲಿ ಇವ್ರನ್ನ ಏನೋ ಒಂದು ಸ್ಪೆಷಲ್ ಸ್ಕಿಲ್ ನೋಡಿದ್ದಾರೆ RCB ಅವರು, ಅದಕ್ಕೆ ಇವ್ರನ್ನ ಆಸ್ ಒನ್ ಆಫ್ ದಿ ಪಿಕ್ಸ್. ನಾನು ಸಾತ್ವಿಕ್ ದೇಸ್ವಾಲ್ ನ ಅಟ್ ಎನಿ ಗಿವನ್ ಪಾಯಿಂಟ್ ಆಫ್ ಟೈಮ್ 11 ಅಲ್ಲಿ ನೋಡ್ತೀನಿ ಅಂತ ಹೇಳೋದಲ್ಲ, ಬಟ್ ಬ್ಯಾಕಪ್ ಆಗಿ ಕೂತಿರ್ತಾರೆ. ಆಮೇಲೆ ಫ್ಯೂಚರ್ ಅಲ್ಲಿ ಕೂಡ ಇನ್ವೆಸ್ಟ್ ಮಾಡಿದ್ದಾರೆ ಇಲ್ಲಿ RCB ಅಂತ. ಅಂದ್ರೆ ಬರೀ ಗೆಲ್ಲೋದಾಗ್ಲಿ ಅಥವಾ IPL ಬಗ್ಗೆ ಯೋಚನೆ ಅಲ್ಲ, ನಾವು ಇಂಡಿಯನ್ ಕ್ರಿಕೆಟ್ಗೂ ಒಂದ್ ಸ್ವಲ್ಪ ಪ್ರತಿಭೆಗಳನ್ನ ರೆಡಿ ಮಾಡಿ ಕೊಡ್ಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಈ 4 ಜನನ ಬೈ ಮಾಡಿದ್ದಾರೆ. ಆಮೇಲೆ ಕನಿಷ್ ಚೌಹಾನ್, ವಿಹಾನ್ ಮಲ್ಹೋತ್ರಾ ನಾಳೆ ಹೋಗ್ತಾ ಅಸೆಟ್ ಆಗ್ಬೋದು RCBಗೆ, ಯಾರಿಗ್ ಗೊತ್ತು. ಬಟ್ ಸ್ಟಿಲ್ ಏನ್ ಸರ್ ಒಳ್ಳೆ ಕೆಲಸ ಮಾಡಿದಾರ, ಲೈಕ್ ಟು ಲೈಕ್ ರೀಪ್ಲೇಸ್ಮೆಂಟ್ ಇದೆಯಾ ನಮ್ಮ RCBಗೆ ಅಂದ್ರೆ ಬನ್ನಿ ಪ್ರಣವ್ ಫುಲ್ ಟೀಮ್ ಹಾಕಿ ಇವಾಗ ಹೇಳ್ಬಿಡೋಣ ಯಾರ್ಯಾರು ಯಾವ್ಯಾವ ಪಾತ್ರ ವಹಿಸ್ತಾರೆ ಅಂತ. ಲೈಕ್ಲಿ ಪ್ಲೇಯಿಂಗ್ 11 ಹಾಕ್ಬಿಟ್ಟಿದ್ದಾರೆ ನಮ್ಮ ಪ್ರಣವ್ ಅವರು. ನೀವು ರೈಟ್ ಸೈಡ್ ಅಲ್ಲಿ ಲಾಸ್ಟ್ ಕಾಲಮ್ ನೋಡ್ತಾ ಇದ್ರೆ ವಿರಾಟ್, ಫಿಲ್ ಸಾಲ್ಟ್. ಈಗ ವಿರಾಟ್ ಕೊಹ್ಲಿ ಇಂಜುರಿ ಸರ್ ಅವೈಲೇಬಲ್ ಇಲ್ಲ, ಆ ಜಾಗಕ್ಕೆ ನೀವು ವೆಂಕಟೇಶ್ ಅಯ್ಯರ್ನ ತಗೊಂಬನ್ನಿ. ಓಕೆನಾ. ಒಬ್ಬ ಲೆಫ್ಟ್ ಹ್ಯಾಂಡರ್ ಸಿಕ್ಬಿಟ್ರು.
ಫಿಲ್ ಸಾಲ್ಟ್ ಇಂಜುರಿ ಏನ್ ಮಾಡ್ತೀರಾ ಸರ್? ಆ ಜಾಗಕ್ಕೆ ಜೇಕಬ್ ಬೆಥೆಲ್ ಇದ್ದಾರೆ ಹಾಗೂ ಜಾರ್ಡನ್ ಕಾಕ್ಸ್ ಇದ್ದಾರೆ. ಓಕೆನಾ? DDP ಇಂಜುರಿ ಸರ್, DDP ನನ್ನ ಪ್ರಕಾರ ಫಸ್ಟ್ 11 ಅಲ್ಲಿ ಇರ್ತಾರೆ. DDP ಇಲ್ಲ ಅಂದ್ರೆ ವೆಂಕಟೇಶ್ ಅಯ್ಯರ್. ರಜತ್ ಪಡಿದಾರ್ ಅವ್ರಿಗೆ ಇಂಜುರಿ ಅಂದ್ರೆ ಅಗೇನ್ ವೆಂಕಟೇಶ್ ಅಯ್ಯರ್, ಅಥವಾ ವೆಂಕಟೇಶ್ ಅಯ್ಯರ್ ಆಡ್ತಾ ಇದಾರೆ ಅಂದ್ರೆ DDP ಬರ್ತಾರೆ. ಬಟ್ ಟಿಮ್ ಡೇವಿಡ್ಗೆ, ರೊಮೆರೋ ಶೆಪರ್ಡ್ಗೆ ನನ್ನ ಹತ್ರ ಇಲ್ಲಿ ಏನ್ ಹೇಳ್ತೀರಾ, ಲೈಕ್ ಟು ಲೈಕ್ ಫಾರಿನ್ ರಿಪ್ಲೇಸ್ಮೆಂಟ್ ಇಲ್ಲ, ಬಿಗ್ ಹಿಟ್ಟರ್. ಹಾಗಾಗಿ ನಾನು ಅವರಿಬ್ಬರನ್ನ ಅಲ್ಲಿ ಇಟ್ಕೊಂಡಿನಿ. ಅದೊಂದೇ ಜಾಗ ನನ್ನ ಹತ್ರ ಬ್ಯಾಕಪ್ ಇಲ್ಲ. ಓಕೆ ಸರ್, ಜಿತೇಶ್ ಶರ್ಮಾ ಇಲ್ಲ ಅಂದ್ರೆ ಏನ್ ಮಾಡ್ಬೇಕು ಸರ್? ಯಾರು ಸರ್ ವಿಕೆಟ್ ಕೀಪಿಂಗ್ ಮಾಡ್ತಾರೆ ಅಂದ್ರೆ, ಅಣ್ಣ ಫಿಲ್ ಸಾಲ್ಟ್ ಇದಾರಲ್ಲ ಸಖತ್ ವಿಕೆಟ್ ಕೀಪರ್ ಅವರು, ಅವ್ರಿಗೆ ವಿಕೆಟ್ ಕೀಪಿಂಗ್ ಜವಾಬ್ದಾರಿನ ಕೊಟ್ಬಿಟ್ಟು ನಾವು ವೆಂಕಟೇಶ್ ಅಯ್ಯರ್ ಹಾಗೂ DDP ಇಬ್ಬರನ್ನು ಆಡಿಸ್ಬೋದು. ಓಕೆನಾ? ಕುನಾಲ್ ಪಾಂಡ್ಯಾಗೆ ಇವಾಗ ನಾವು ಆಲ್ರೆಡಿ ನೋಡ್ಬಿಟ್ಟಿದೀವಿ, ಬೇಜಾನ್ ಜನ ಬ್ಯಾಕಪ್ ನ ತಗೊಂಡಿರೋದು. ಸ್ವಪ್ನಿಲ್ ಸಿಂಗ್ ಯಾವ ತರ ಮಾಡ್ತಾರೆ ಅಂತ ಹೇಳಿದೆ. ಅದಾದ್ಮೇಲಿಂದ ಇನ್ನೊಬ್ಬ ಲೆಫ್ಟ್ ಆರ್ಮ್ ಸ್ಪಿನ್ನರ್ ಬಗ್ಗೆ ನಿಮ್ಗೆ ಹೇಳಿದ್ನಲ್ಲ ಪೈಕ್ತಾನೆ, ವಿಕಿ ಓಟ್ಸ್ವಾಲ್, ಆ ವ್ಯಕ್ತಿ ಕೂಡ ಇದ್ದಾರೆ. ಆಮೇಲೆ ವಿಹಾನ್ ಮಲ್ಹೋತ್ರಾ ಟಾಪ್ ಆರ್ಡರ್ ಬ್ಯಾಟರ್ ಆಗಿರೋದ್ರಿಂದ ಇಂಡಿಯನ್ ಬ್ಯಾಟರ್ಸ್ ಬದಲಾಗಿ ಆ ವ್ಯಕ್ತಿನೂ ಕೂಡ ನೋಡ್ಬೋದು. ಜಾಶ್ ಹೇಜಲ್ವುಡ್ ಇಲ್ಲ ಅಂತ ಹೇಳಿದ್ರೆ ಯಾರು ಸರ್ ಅಂದ್ರೆ ಜೇಕಬ್ ಡಫಿ, ಲೈಕ್ ಟು ಲೈಕ್. ಓಕೆ, ಜೇಕಬ್ ಡಫಿನೂ ಇಲ್ಲ ಅಂತ ಹೇಳಿದ್ರೆ ನುವಾನ್ ತುಸೇರಾ. ಸೊ ಅಲ್ಲಿ ನನಗೆ 3 ಆಪ್ಷನ್ ಇದೆ ಫಾರ್ ದಟ್ ಮ್ಯಾಟರ್, ಇನ್ಕ್ಲೂಡಿಂಗ್ ಜಾಶ್ ಹೇಜಲ್ವುಡ್. ಭುವನೇಶ್ವರ್ ಕುಮಾರ್ಗೆ ಏನಾರಾದ್ರೆ ಏನ್ ಮಾಡ್ಬೇಕು ಸರ್ ಅಂದ್ರೆ, ನೋಡಿ ಅಲ್ಲಿ ರಸಿಕ್ ಸಲಾಮ್ ದರ್ ಇದ್ದಾರೆ. ಆಮೇಲೆ ನಮ್ಮ ಪ್ರಣವ್ ಅವರು ಯಶ್ ದಯಾಲ್ನ ಆಚೆನೆ ಇಟ್ಟಿದ್ದಾರೆ ಈ ಹಂತದಲ್ಲಿ. ಯಶ್ ದಯಾಲ್, ಮಂಗೇಶ್ ಯಾದವ್, ಇನ್ನ ಇಬ್ರು ಇಂಡಿಯನ್ ಮೀಡಿಯಂ ಪೇಸರ್ಸ್, ಅದರಲ್ಲಿ ಇಬ್ರು ಲೆಫ್ಟ್ ಹ್ಯಾಂಡರ್ಸ್. ಭುವನೇಶ್ವರ್ ಕುಮಾರ್ಗೆ ರೀಪ್ಲೇಸ್ಮೆಂಟ್ ಆಗಿ ರಸಿಕ್ ಸಲಾಮ್ ದರ್. ಈ ವ್ಯಕ್ತಿ ಲಾಸ್ಟ್ ಸೀಸನ್ ಚೆನ್ನಾಗೇನು ಆಡಿಲ್ಲ, ಬಟ್ ಲಾಸ್ಟ್ ಸೀಸನ್ಗೆ ಈ ಸೀಸನ್ಗೆ ಕಂಪೇರ್ ಮಾಡಿದ್ರೆ ಹೋಪ್ಫುಲಿ ಅವರಲ್ಲಿ ಆ ಇಂಪ್ರೂವ್ಮೆಂಟ್ ಇರುತ್ತೆ. ಹಾಗಾಗಿ ಅವ್ರನ್ನು ಕೂಡ ಫಿಟ್ ಮಾಡ್ಬೋದು. ಈಗ ಸರ್ ಸುಯೇಶ್ ಶರ್ಮಾ ಬರ್ತಾರೆ ಆಸ್ ಇಂಪ್ಯಾಕ್ಟ್ ಪ್ಲೇಯರ್, ಅವ್ರಿಗೇನಾರು ಆಯ್ತು ಅಂದ್ರೆ ನಮ್ಗೆ ಲೈಕ್ ಟು ಲೈಕ್ ಲೆಗ್ ಸ್ಪಿನ್ನರ್ ಇಲ್ವಲ್ಲ ಸರ್ ಅಂದ್ರೆ, ಹೌದು ಒಪ್ಕೊಳ್ತೀನಿ, ನಮ್ಮ ಹತ್ರ ರೈಟ್ ಟು ಲೈಕ್ ಲೆಗ್ ಸ್ಪಿನ್ನರ್ ಇಲ್ಲದೆ ಇದ್ರು ಲೆಫ್ಟ್ ಆರ್ಮ್ ಸ್ಪಿನ್ನರ್ ಇದ್ದಾರೆ, ಮ್ಯಾನೇಜ್ ಮಾಡ್ಬೋದು ಅಂತ ನನಗನ್ನಿಸ್ತಾ ಇದೆಯಪ್ಪ. ಸೊ ಯಾವುದೇ ಒಂದು ಡಿಪಾರ್ಟ್ಮೆಂಟ್ ಅಲ್ಲಿ ಕೊರತೆ ಇದೆ, ಆಮೇಲೆ ಲಾಸ್ಟ್ ಇಯರ್ಗಿಂತ ಈ ವರ್ಷ ಸ್ಟ್ರಾಂಗ್ ಆಗಿ ಕಾಣ್ತಾ ಇದೆಯಾ ಅಂದ್ರೆ RCB ಖಂಡಿತವಾಗ್ಲೂ ಸ್ಟ್ರಾಂಗ್ ಆಗಿ ಕಾಣ್ತಾ ಇದೆ, ಬಿಕಾಸ್ ಆಫ್ ಜೇಕಬ್ ಡಫಿ ಅಂಡ್ ವೆಂಕಟೇಶ್ ಅಯ್ಯರ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಇದಾಗಿತ್ತು ನನ್ನ ಅನಿಸಿಕೆ. ಈಗ ನಿಮ್ಮ ಡೌಟ್ಗಳನ್ನ ಕ್ಲಿಯರ್ ಮಾಡುವಂತ ಸಮಯ. ವಿತ್ ಪ್ಲೇಯರ್ಸ್ ಲೈಕ್ ಪ್ರಶಾಂತ್ ವೀರ್ ಗೆಟಿಂಗ್ high price, is other state T20 leagues more quality than Maharaja Cup, or those leagues are marketed better? ಸೂಪರ್ ಆಗಿರುವಂತ ಒಂದು ಪ್ರಶ್ನೆ ನೀವು ಕೇಳ್ತಾ ಇರೋದು. ಪ್ರಶಾಂತ್ ವೀರ್ UPಗೆ ಆಡ್ತಾರೆ. ಓಕೆನಾ? ಬರೀ ಇವರು UP ಲೀಗಲ್ಲಿ ಚೆನ್ನಾಗಿ ಆಡಿದ್ರು ಅಂತ ಪಿಕ್ ಮಾಡ್ಲಿಲ್ಲ. ಇವರು UPಗೆ ಅಂಡರ್-23 ಆಡ್ತಾ, ಅದು ಏನೋ ಅಂಡರ್-23 ODI ಟೂರ್ನಮೆಂಟ್ ಅಲ್ಲಿ, ಆಮೇಲೆ UPಗೆ T20 ಆಡ್ತಾ ಇವರು ಸಖತ್ತಾಗಿ ಆಡಿದ್ದಾರೆ. 2 ಕಡೆ, ಒಂದ್ ಕಡೆ ಮುಂಬೈಯಲ್ಲಿ ಆಡ್ತಾ ಇದ್ದಾರೆ, ಇನ್ನೊಂದ್ ಕಡೆ ಹೋಗಿ ಐ ಥಿಂಕ್ ಕೋಲ್ಕತ್ತಾದಲ್ಲಿ ಆಡ್ತಾ ಇದ್ದಾರೆ. ವಿಚ್ ಇನ್ ಶಾರ್ಟ್ ಸ್ಪಾನ್ ಆಫ್ ಟೈಮ್ ಈ ಕಡೆ ಆ ಕಡೆ 2 ಕಡೆ ಹೋಗಿ ಪರ್ಫಾರ್ಮ್ ಮಾಡಿರೋದ್ರಿಂದ ಪ್ರಶಾಂತ್ ವೀರ್ ಹಿಂದೆ ಬಿದ್ದಿರೋದು. ಆಮೇಲೆ CSKಗೆ ಒಂದು ಲೆಫ್ಟ್ ಆರ್ಮ್ ಸ್ಪಿನ್ ಆಲ್ರೌಂಡರ್ ಬೇಕಾಗಿತ್ತು ಜಡೇಜನ ಬಿಟ್ಟ ಮೇಲೆ. ಸೊ ರಿಕ್ವೈರ್ಮೆಂಟ್ ತಕ್ಕಂಗೆ ಇವ್ರ ತರ ಪ್ಲೇಯರ್ ಇನ್ಯಾರು ಇಲ್ಲದೆ ಇರೋದ್ರಿಂದ ಈ ರೇಂಜ್ಗೆ ದುಡ್ಡು ಕೊಟ್ಬಿಟ್ಟು ಅವ್ರನ್ನ ತಗೊಂಡಿರೋದು. ಓಕೆನಾ? ಯಾರು ಎಕ್ಸ್ಪೆಕ್ಟ್ ಮಾಡ್ತಾ ಇರಲಿಲ್ಲ 14.2 crores ಹೋಗ್ತಾರೆ ಪ್ರಶಾಂತ್ ವೀರ್ ಅಂತ. ಬಟ್ ಯಾರು ಒಂದು ಏನ್ ಹೇಳ್ತೀರಾ ಟ್ಯಾಲೆಂಟ್ ನ ತೋರಿಸಿದಾರಲ್ಲ ಅವ್ರಿಗೆ ಡಿಮಾಂಡ್ ಇತ್ತು ನೆನ್ನೆ. ಯಾಕಂದ್ರೆ ಡಿಮಾಂಡ್ ಜಾಸ್ತಿ, ಸಪ್ಲೈ ಕಮ್ಮಿ, ಜ್ಞಾಪಕ ಇರ್ಲಿ. MI ಮಾಕ್ ಆಕ್ಷನ್ ವಿತೌಟ್ ಡಿಕಾಕ್, ಕರೆಕ್ಟ್, ಒಪ್ಕೊಂಡೆ. ಯಾವ್ದೋ ಒಂದು 2-3 ಸಣ್ಣ ಪುಟ್ಟ ಪ್ಲೇಯರ್ ನ ತಗೊಳ್ಳೋದು ಬಿಟ್ರೆ ಅವ್ರು ಇರೋ ಒಂದು ಏನ್ ಹೇಳ್ತೀರಾ ಕಾಸಲ್ಲೇನೆ ಕ್ವಿಂಟನ್ ಡಿಕಾಕ್ ನ ಬೈ ಮಾಡಿರೋದು. ಆಮೇಲೆ ನಮ್ ಜಾನಿಮೂರ್ತಿ ಯೂಟ್ಯೂಬ್ ಚಾನಲ್ ಅಲ್ಲಿ ಮೊನ್ನೆ ನಾವು ಮಾಕ್ ಆಕ್ಷನ್ ಮಾಡಿದಾಗ ನಮ್ಮ ರೋಹಿತ್ ಅವರು MI ಪರವಾಗಿ ಇದೇ ಕ್ವಿಂಟನ್ ಡಿಕಾಕ್ ನ 1 ಕೋಟಿಗೆನೆ ಬೈ ಮಾಡಿದ್ರು. ಮೇ ಬಿ ಇಲ್ಲಿಂದ MI ನೋಡ್ಕೊಂಡು ಅವ್ರನ್ನ 1 crore ಬೈ ಮಾಡಿದ್ರ. ಜೇಕಬ್ ಡಫಿ ಕರೆಂಟ್ಲಿ ICC ನಂಬರ್ 2 T20 ಬೌಲರ್. ಸೊ ನೋಡಿ, ಮನು ಎಕ್ಸ್ಪ್ಲೋರ್ ಅವರು ಇನ್ನ ಏನ್ ಹೇಳ್ತೀರಾ ಕಾನ್ಫಿಡೆನ್ಸ್ ಕೊಡ್ತಾ ಇದ್ದಾರೆ ಪ್ರತಿಯೊಬ್ಬ RCB ಅಭಿಮಾನಿಗೆ. ಅಣ್ಣ ಹೇಸಲ್ವುಡ್ ಇಲ್ಲ ಅಂದ್ರೂ ಕೂಡ ಜೇಕಬ್ ಡಫಿ ಈಕ್ವಲಿ ಗುಡ್ ರಿಪ್ಲೇಸ್ಮೆಂಟ್ ಅಂತ ICC ರ್ಯಾಂಕಿಂಗ್ ನ ತೋರಿಸಿ ನಿಮ್ಗೆಲ್ಲ ಮನದಟ್ಟು ಮಾಡ್ತಾರೆ. ಮೇ ನಾಟ್ ಕ್ಲಿಕ್ ವೆಲ್ ಇನ್ IPL. ಯು ಆಲ್ಸೋ ಸೆಡ್ ದಿಸ್ ಲಾಸ್ಟ್ ವೀಕ್. ವೆಂಕಿ ಮೇ ಪ್ಲೇ ಇನ್ಸ್ಟೆಡ್ ಆಫ್ DDP ಆಸ್ ಪರ್ DK. ನೋ ಕನ್ನಡಿಗ ಇನ್ ಪ್ಲೇಯಿಂಗ್ 11. ಜೇಕಬ್ ಡಫಿ ಮೇ ನಾಟ್ ಕ್ಲಿಕ್ ವೆಲ್ ಇನ್ IPL ಅಂತ ಕೇಳ್ತಾರೆ. ಸರ್ ಅವ್ರು ಆಡದೆ ನಾವು ಕ್ಲಿಕ್ ಆಗಲ್ಲ ಅಂತ ಗೆಸ್ ಮಾಡಕ್ಕಾಗಲ್ಲ, ಬಟ್ ಇಂಡಿಯಾಲ್ ಆಡಿರೋ ಅನುಭವ ಇಲ್ಲ. ಓಕೆನಾ? ಬಟ್ ICC ರ್ಯಾಂಕಿಂಗ್ ಹೇಳ್ತಾ ಇದೆ ಅಂತ ಹೇಳಿದ್ರೆ ಎಲ್ಲಾ ಮ್ಯಾಚು ಅವರು ನ್ಯೂಜಿಲೆಂಡ್ ಅಲ್ಲಿ ಆಡ್ಬಿಟ್ಟು ನಂಬರ್ 2 ರ್ಯಾಂಕಿಂಗ್ ಬಂದಿಲ್ಲ, ಮೇ ಬಿ ಬೇರೆ ಜಾಗದಲ್ಲೂ ಆಡಿದ್ದಾರೆ. ಸೊ ಹಾಗಾಗಿ RCB ಆತರ ಯೋಚನೆ ಮಾಡಿ ಇವ್ರನ್ನ ಬೇಸ್ ಪ್ರೈಸ್ಗೆ ಪಿಕ್ ಮಾಡಿರೋದು.
ಸೆಕೆಂಡ್ ಪ್ರಶ್ನೆ ಬಂದಿರೋದು ಏನಪ್ಪಾ ಅದು ತಿರ್ಗಾ ಹಾಕಪ್ಪ. ಯಾರು ಕರ್ನಾಟಕದವ್ರು ಇಲ್ಲ ಅಲ್ಲ. ವೆಂಕಿ ವಿಲ್ ಪ್ಲೇ ಇನ್ಸ್ಟೆಡ್ ಆಫ್ DDP ಅಂತ ಹೇಳ್ತಾ ಇದ್ದೀರಾ. ಇಲ್ಲ, DDP ಮೊನ್ನೆ ನಡೆದಂತ ಸೈಯದ್ ಮುಷ್ತಾಕ್ ಅಲಿ ಟೂರ್ನಮೆಂಟ್ ಅಲ್ಲಿ ಆಫ್ಟರ್ ನಮ್ಮ ಸ್ಮರಣ್ ಸೂಪರ್ ಆಗಿ ಬ್ಯಾಟಿಂಗ್ ಆಡಿದ್ದು ಎವ್ರಿ ಗೇಮ್ ಅಲ್ಲಿ ಯಾರು ಅಂದ್ರೆ ಅದು DDP ಅವರು. ಹಾಗಾಗಿ ಅವರು ಫಾರ್ಮ್ ಅಲ್ಲಿ ಇದ್ದಾರೆ, ಟಚ್ ಅಲ್ಲಿ ಇದ್ದಾರೆ. ಆಮೇಲೆ ನೀವು ಕಂಪೇರ್ ಟು ವೆಂಕಟೇಶ್ ಅಯ್ಯರ್ ಅಂಡ್ DDP, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತದ ಪರವಾಗಿ ಯಾರು ರೆಕನಿಂಗ್ ಅಲ್ಲಿ ಇರೋದು ಅಂತ ಹೇಳಿದ್ರೆ ದೇವದತ್ ಪಡಿಕ್ಕಲ್. ದೇವದತ್ ಪಡಿಕ್ಕಲ್ ಇಸ್ ಎ ಟೆಸ್ಟ್ ಕ್ರಿಕೆಟರ್. ಸೊ ದೇವದತ್ ಪಡಿಕ್ಕಲ್ ಆದ್ಮೇಲೆ ವೆಂಕಟೇಶ್ ಅಯ್ಯರ್ ಬರ್ತಾರೆ. ಓಕೆನಾ? ಸೊ ಇವಾಗ ನೀವ್ ಹೇಳಿದ್ರಿ ಪ್ಲೇಯಿಂಗ್ ಲೆವೆನ್ ಅಲ್ಲಿ ಒಬ್ಬ ಕನ್ನಡಿಗಾನು ಇಲ್ಲ ಅಂತ, DDP ಇರ್ತಾರೆ ಅಂತ ನಾನು ಹೇಳ್ತಾ ಇದ್ದೀನಿ. ವೆಂಕಟೇಶ್ ಅಯ್ಯರ್ 7 ಕೋಟಿಗೆ ಬೇಕಿತ್ತಾ ಲಾಸ್ಟ್ ಇಯರ್ ಪರ್ಫಾರ್ಮೆನ್ಸ್ ನೋಡಿದ ನಂತರ? ಸರ್ಫರಾಜ್ ಬೆಟರ್ ಆಪ್ಷನ್ ಅಲ್ವಾ? ಇಲ್ಲ ಸರ್, ಯಾಕೆ ವೆಂಕಟೇಶ್ ಅಯ್ಯರ್ ಕಡೆ ನಾನು ಒಲವು ತೋರಿಸ್ತಾ ಇದ್ದೆ ಅಂತ ಹೇಳಿದ್ರೆ, ನೀವು ನಮ್ಮ RCB ಲೈನ್ ಅಪ್ ನೋಡಿದ್ರೆ ರೈಟ್ ಹ್ಯಾಂಡರ್ಗಳು ತುಂಬ್ಕೊಂಡ್ಬಿಟ್ಟಿದ್ದಾರೆ. ನಮಗೆ ಲೆಫ್ಟ್ ಹ್ಯಾಂಡರ್ ಒಬ್ಬ ಬೇಕಾಗಿತ್ತು. ವೆಂಕಟೇಶ್ ಅಯ್ಯರ್ ಬೇಕು ಅಂದ್ರೆ ಒಂದ್ 2 ಓವರ್ ಬೌಲಿಂಗು ಕೊಡ್ತಾರೆ ನಿಮ್ಗೆ. ಅಪ್ ಟು ದ ಸ್ಟಂಪ್ಸ್ ವಿಕೆಟ್ ಕೀಪರ್ ಬರ್ತಾರೆ. ಇವ್ರು ಜೆಂಟಲ್ ಮೀಡಿಯಂ ಪೇಸ್ ಜಸ್ಟ್ ಲೈಕ್ ಶಿವಮ್ ದುಬೆ ಒಂದ್ 2 ಓವರ್ ಹಾಕಿದ್ರೆ ನಂಗೆ ಬಿಡ್ಲಲ್ಸಿ ಕೆಲ್ಸಕ್ಕೆ ಬರುತ್ತೆ. ಸೊ ಅದೆಲ್ಲ ಲೆಕ್ಕಾಚಾರ ಹಾಕಿದ್ರೆ ವೆಂಕಟೇಶ್ ಅಯ್ಯರ್ ಈಸ್ ಬೆಟರ್ ಪಿಕ್ ದನ್ ಸರ್ಫರಾಜ್. ನ್ಯೂಜಿಲೆಂಡ್ ಈಸ್ ಹ್ಯಾವಿಂಗ್ ಮ್ಯಾಚಸ್ ಇನ್ ಇಂಡಿಯಾ ವರ್ಲ್ಡ್ ಕಪ್ ಯೂಸ್ಫುಲ್ ಫಾರ್ ಡಫಿ. ನೋಡಿದ್ರೆ ಯಾವ ಆಂಗಲ್ ಅಲ್ಲಿ ಯೋಚನೆ ಮಾಡ್ತಾರೆ ನಮ್ಮ RCB ಅಭಿಮಾನಿಗಳು, ಅದಕ್ಕೆ ಹೇಳೋದು. ಎಲ್ಲದರಲ್ಲೂ ಪಾಸಿಟಿವ್ ಹುಡುಕ್ತಾ ಇರ್ತಾರೆ. ಡಫಿ ಬಿಫೋರ್ ಪ್ಲೇಯಿಂಗ್ ಫಾರ್ RCB ಒಂದು ಇಂಡಿಯಾ ವರ್ಸಸ್ ನ್ಯೂಜಿಲೆಂಡ್ ODI ಅಂಡ್ T20 ಸೀರೀಸ್ನ ಆಡ್ತಾರೆ. ಅದಾದ್ಮೇಲಿಂದ ಇಂಡಿಯಾಲಿ ವರ್ಲ್ಡ್ ಕಪ್ನ ಆಡ್ತಾರೆ. ಅದಾದ್ಮೇಲೆ IPL ಬರ್ತಾರೆ. ಅಂದ್ರೆ ಇಂಡಿಯನ್ ಕಂಡೀಷನ್ಸ್ ಅಲ್ಲಿ ಯಾವ ತರ ಮಾಡಬೇಕು ಅಂತ ಬಿಫೋರ್ ಕಮಿಂಗ್ ಟು IPL ಅಥವಾ ಬಿಫೋರ್ ಪ್ಲೇಯಿಂಗ್ ಫಾರ್ RCB ರೆಡಿ ಆಗ್ಬೋದು ಜೇಕಬ್ ಡಫಿ ಅಂತ ಹೇಳ್ತಾ ಇರೋದು. ಇದು ಒಳ್ಳೆ ನ್ಯೂಸ್ ಅಲ್ವಾ? ಹೇಮಂತ್ ಸರ್, ಮೆನಿ ಪ್ಲೇಯರ್ಸ್ ಫ್ರಮ್ ಅದರ್ ಸ್ಟೇಟ್ಸ್ ಹ್ಯಾವ್ ಗಾನ್ ಫಾರ್ ಬಿಗ್ ಮನಿ, ಬಟ್ ವೈ ನನ್ ಆಫ್ ಅವರ್ ಕರ್ನಾಟಕ ಪ್ಲೇಯರ್ಸ್ ಆರ್ ನಾಟ್ ಇನ್ ದ ಲಿಸ್ಟ್? ವೈ ನೋ ಗನ್ ಯಂಗ್ಸ್ಟರ್ಸ್ ಫ್ರಮ್ ಕರ್ನಾಟಕ? ವಾಟ್ ಈಸ್ ಗೋಯಿಂಗ್ ರಾಂಗ್? ಒಂದು ಹೇಳ್ತೀನಿ ಹೇಮಂತ್, ಸೀಕ್ರೆಟ್ ನಿಮ್ಗೆ. ಡೊಮೆಸ್ಟಿಕ್ ಕ್ರಿಕೆಟ್ ಅಲ್ಲಿ ಯಾವ ಸ್ಟೇಟ್ ಟೀಮ್ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇದೆಯಲ್ಲ ಆ ಸ್ಟೇಟ್ ಇಂದ ಪ್ಲೇಯರ್ಗಳು ಪಿಕ್ ಆಗೋ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಕಾರಣ ಏನು ಅಂದ್ರೆ ಎಲ್ಲ ಟ್ಯಾಲೆಂಟ್ ಸ್ಕೌಟ್ಗಳು ಮೋರ್ ನಂಬರ್ ಆಫ್ ಮ್ಯಾಚಸ್ ನೋಡ್ತಾರೆ. ಈ ಪ್ಲೇಯರ್ಗಳನ್ನ ಜಾಸ್ತಿ ನೋಡಿದಷ್ಟು ಜಾಸ್ತಿ ಇಷ್ಟ ಆಗುತ್ತೆ. ಆಮೇಲೆ ಪ್ಲೇಯರ್ಗಳ ಆಂಗಲ್ ಇಂದ ಮಾತಾಡ್ಬೇಕು ಅಂದ್ರೆ ಜಾಸ್ತಿ ಮ್ಯಾಚ್ ಆಡಿದಷ್ಟು ಒಳ್ಳೆ ಪರ್ಫಾರ್ಮೆನ್ಸ್ ಕೊಡೋ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ನಮ್ಮ ಕರ್ನಾಟಕದವರು ನಿಮ್ಗೆ ಜ್ಞಾಪಕ ಇದ್ದಾಗ ಐ ಥಿಂಕ್ ಬಿಟ್ವೀನ್ 2013-14 2 ವರ್ಷ ಬ್ಯಾಕ್ ಟು ಬ್ಯಾಕ್ ನ್ಯಾಷನಲ್ ಲೆವೆಲ್ ಅಲ್ಲಿ 3 ಟೈಟಲ್ಸ್ ನ ಗೆಲ್ತಾರೆ. ಅಂದ್ರೆ ರಂಜಿ ಟ್ರೋಫಿ, ವಿಜಯ್ ಹಜಾರೆ, ಸೈಯದ್ ಮುಷ್ತಾಕ್ ಅಲಿ. ಯಾವುದೇ ಒಂದು ಸ್ಟೇಟ್ ಟೀಮ್ ಆ ತರ ಸಾಧನೆ ಮಾಡಿಲ್ಲ. ನೀವು 13 and 14 ತೆಗಿರಿ, ಆಕ್ಷನ್ ಅಲ್ಲಿ ಹಾಟ್ ಪ್ರಾಪರ್ಟಿ ಆಗಿದ್ ಯಾರು ಅಂತ ಹೇಳಿದ್ರೆ ಅದು ಕರ್ನಾಟಕ ಪ್ಲೇಯರ್ಸ್. ಹಾಗಾಗಿ ನಾವು ಡೊಮೆಸ್ಟಿಕ್ ಕ್ರಿಕೆಟ್ ಅಲ್ಲಿ ನ್ಯಾಷನಲ್ ಲೆವೆಲ್ ಅಲ್ಲಿ ಪರ್ಫಾರ್ಮೆನ್ಸು ಆಸ್ ಎ ಟೀಮ್ ಚೆನ್ನಾಗಿ ಕೊಡ್ತೀವಿ ಅಂದ್ರೆ ನಮ್ಮ ಪ್ಲೇಯರ್ಗಳು ಕೂಡ IPL ಆಕ್ಷನ್ ಅಲ್ಲಿ ಹಾಟ್ ಕಿಕ್ಸ್ ಆಗ್ತಾರೆ. ಈಗ ಚಿನ್ನಸ್ವಾಮಿಯಲ್ಲಿ ಆಡ್ತೇವೆ, ಭೂನ್ ಆರ್ ಬೇನ್. ಯಾಕಪ್ಪ ಅಣ್ಣ ಭೂನೇಪ್ಪ ಇದು, ಬೇನ್ ಯಾಕಾಗತ್ತೆ ಅಂದ್ರೆ ಲಾಸ್ಟ್ ಸೀಸನ್ ಗೆಲ್ಲಕ್ ಆಗ್ಲಿಲ್ಲ ಅಂತನಾ? ಸರ್, ಎಲ್ಲಾ ಸೀಸನ್ ಒಂದೇ ತರ ಇರುತ್ತೆ ಅಂತಲ್ಲ. ಚೆನ್ನಾಗಿ ಆಡ್ತಾರೆ. ಆಮೇಲೆ RCB ಅಭಿಮಾನಿಗಳು ಯಾವ ರೇಂಜಿಗೆ ಬಂದು ಬ್ಯಾಕ್ ಮಾಡ್ತಾರೆ ನಮ್ಮ RCB ತಂಡನ ಅಂತ ಹೇಳಿದ್ರೆ ಅದರಿಂದನೇ ಇನ್ಸ್ಪೈರ್ ಆಗಬೇಕು ಎಂಟೈರ್ ತಂಡ. ಹಾಗಾಗಿ ಇಟ್ ಈಸ್ ಬೂನ್, ನಾಟ್ ಬೇನ್. ಆಲ್ರೆಡಿ ಕೃಣಾಲ್ ಅಂಡ್ ಸ್ವಪ್ನಿಲ್ ಇರುವಾಗ ಇನ್ನ ಇಬ್ರು ಲೆಫ್ಟ್ ಸ್ಪಿನ್ನರ್ಸ್ ಬೇಕಿತ್ತಾ? ಒಬ್ಬ ಲೆಗ್ ಸ್ಪಿನ್ನರ್ ತಗೋಬೇಕಿತ್ತಲ್ವಾ ಸರ್? ಯಶವಂತ್, ನಾನು ಹಂಗೆ ಅನ್ಕೊಂಡೆ ಬ್ಯಾಕಪ್ ಆಗಿ ಸುಯೇಶ್ ಶರ್ಮಾಗೆ. ಆಮೇಲೆ RCBದೆಲ್ಲ ಕ್ಲೋಸ್ಲಿ ನ್ಯೂಸ್ ನಾನು ಫಾಲೋ ಮಾಡ್ತಾ ಇದ್ದಾಗ ಪ್ರಶಾಂತ್ ಸೋಲಂಕಿ ಅಂತ ರೈಟ್ ಆರ್ಮ್ ಲೆಗ್ ಸ್ಪಿನ್ನರ್ ಈ ವ್ಯಕ್ತಿ ಕಡೆ ನೋಡ್ಬೋದು, ಅವ್ರನ್ನ ಟ್ರಯಲ್ಸ್ ಕರ್ಸಿದ್ರು ಅಂತೆಲ್ಲ ಮಾತುಕತೆ ಕೇಳಿದ್ವಿ. ಬಟ್ ಸಮ್ ಟೀಮ್ ಮ್ಯಾನೇಜ್ಮೆಂಟ್ ಕನ್ವಿನ್ಸ್ ಆಗಿಲ್ಲ ಅಂತ ಅನ್ಕೊಂಡಿದ್ದಾರೆ. ಆಮೇಲೆ ಲೆಗ್ ಸ್ಪಿನ್ನರ್ಗೆ ಸಿಮಿಲರ್ ಆಗಿರೋದು ಯಾರು ಅಂತ ಹೇಳಿದ್ರೆ ಲೆಫ್ಟ್ ಆರ್ಮ್ ಸ್ಪಿನ್ನರ್. ಆ ಒಂದು ಆಂಗಲ್ ಅಲ್ಲಿ ಮೇ ಬಿ ಎಕ್ಸ್ಟ್ರಾ ಲೆಫ್ಟ್ ಆರ್ಮ್ ಸ್ಪಿನ್ನರ್ ತಗೊಂಡಿದ್ದಾರೆ ಅನ್ಸ್ತಾ ಇದೆ ನನಗೆ. ವಿಕ್ಕಿ ವಾಟ್ಸ್ವಾಲ್ ಬದಲು ಮೆಕ್ಲಿನ್ ನರೋಣ ಪಿಕ್ ಮಾಡಿದ್ರೆ ಸಖತ್ತಾಗಿರೋದು. ಭುವಿಗೆ ಬ್ಯಾಕಪ್ ಬೇಕಿತ್ತಲ್ವಾ ಜಾನಿ ಸರ್? ಭುವಿಗೆ ಬ್ಯಾಕಪ್ ನಿಮ್ಗೆ ಹೇಳಿದ್ನಲ್ಲ, ರಸಿಕ್ ಸಲಾಂ ಧರ್ ಇದ್ದಾರೆ. ಇವಾಗ ಮಂಗೇಶ್ ಯಾದವ್ನ ತಗೊಂಡಿದ್ದಾರೆ. ಸೊ ಅವರಿಬ್ರು ಇಂಡಿಯನ್ ಮೀಡಿಯಂ ಪೇಸರ್ಸ್ ಕಾಯ್ತಾ ಇದ್ದಾರೆ ಭುವಿಗೆ ಏನಾರು ಆಯ್ತು ಅಂತ ಹೇಳಿದ್ರೆ. ಈಗ ವಿಕ್ಕಿ ವಾಟ್ಸ್ವಾಲ್ ಬದಲು ಮೆಕ್ಲಿನ್ ನರೋನಾನ ನೋಡ್ಬೇಕಾಗಿತ್ತು. ಒಬ್ಬ ಫಿನಿಷರ್, ರೈಟ್ ಹ್ಯಾಂಡೆಡ್ ಬ್ಯಾಟು, ಆಮೇಲೆ ಆಫ್ ಸ್ಪಿನ್ ಕೂಡ ಮಾಡ್ತಾರೆ. ನಾವು ಹಂಗೆ ಅನ್ಕೊಂಡ್ವಿ. ಸಮಾವ್ ಅವರು ಏನ್ ಹೇಳ್ತೀರಾ, ಟ್ಯಾಲೆಂಟ್ ಸ್ಕೌಟ್ ರೆಕಮೆಂಡೇಶನ್ಸ್ ಅಥವಾ ಅವ್ರು ಶಾರ್ಟ್ ಲಿಸ್ಟ್ ಮಾಡಿರುವಂತ ಪ್ಲೇಯರ್ ಅಲ್ಲಿ ಮೆಕ್ಲಿನ್ ನರೋನಾ ಇರ್ಲಿಲ್ವೋ ಏನೋ. ವಿಕ್ಕಿ ವಾಟ್ಸ್ವಾಲ್ ಇದ್ರು, ಅದಕ್ಕೆ ಅವ್ರನ್ನ ಬೈ ಮಾಡಿದ್ದಾರೆ. ಅವ್ರು ಬೈ ಮಾಡಿರೋದನ್ನ ನಾವು ಬೈಯಕ್ಕಾಗಲ್ಲ, ಗೊತ್ತಲ್ಲ. KSAಗೆ ವೆಂಕಿ ಪ್ರಸಾದ್
RCBಗೆ ವೆಂಕಿ ಅಯ್ಯರ್. ಪ್ರಜ್ವಲ್ ಗೌಡ ಯಾಕೋ ನಮ್ಮ ಲೈನಿಗೆ ಸೇರ್ಕೊಂಬಿಟ್ಟವ್ರೆ. ಸವಾಸದಿಂದ ಸನ್ಯಾಸಿ ಕೆಟ್ಟ ಅಂತ ಹೇಳ್ದಂಗೆ ನಮ್ಮ ಮಾತು ಕೇಳಿ ಕೇಳಿ ಈಗ ಇವ್ರ ಬಾಯಿಂದನೂ ಒಂದು ಪ್ರಾಸವಾಗಿರೋ ಅಂತ ಸೆಂಟೆನ್ಸ್ ಬಂದ್ಬಿಟ್ಟಿದೆ. ಕ್ಯಾನ್ RCB ವಿನ್ ಬ್ಯಾಕ್ ಟು ಬ್ಯಾಕ್ IPL ಟ್ರೋಫಿ? ಸಂಜಯ್ ಹಿರೇಮಠ್. ಯಾಕೆ ಆಗ್ಬಾರ್ದು ಅಂತ ಕೇಳ್ತೀನಿ. ಯಾಕಂದ್ರೆ ಚಾಂಪಿಯನ್ 11 ಅಥವಾ ಚಾಂಪಿಯನ್ 12 ರಿಟೈನ್ ಮಾಡಿದ್ದಾರೆ. ಬ್ಯಾಕಪ್ ಮಾತ್ರ ಸ್ಟ್ರೆಂಥನ್ ಮಾಡಬೇಕಾಯ್ತು. ಲಾಸ್ಟ್ ಇಯರ್ ಕಂಪೇರ್ ಮಾಡಿದ್ರೆ ಬ್ಯಾಕಪ್ ಇನ್ನ ಬೆಟರ್ ಆಗಿ ಕಾಣ್ತಾ ಇದೆ. ವೈ ನಾಟ್ ಅಂತ ಕೇಳ್ತೀನಿ. ಜಾಶ್ ಇಂಗ್ಲಿಷ್ 25% ಆಫ್ ಟೂರ್ನಮೆಂಟ್ ಅವೈಲೇಬಲ್ ಆದ್ರೂ ಅಷ್ಟು ಕಾಸ್ಟ್ಲಿ ಆದ್ರೂ ಯಾಕೆ? ಮುಖೇಶ್, ನಮ್ಗೆ ಇನ್ಸೈಡ್ ಇನ್ಫಾರ್ಮೇಶನ್ ಇಲ್ಲ. ಆಮೇಲೆ LSG ಅವರು ಹೋಗಿ ಈ ಜಾಶ್ ಇಂಗ್ಲಿಷ್ ಅವ್ರನ್ನ ಪಿಕ್ ಮಾಡಿರೋದು. ನೀವು ಈ LSG ಬ್ಯಾಟಿಂಗ್ ಲೈನಪ್ ನೋಡ್ರೆ ಐಡನ್ ಮಾಕ್ರಮ್, ಮಿಚ್ ಮಾರ್ಷು, ನಿಕೋಲಸ್ ಪುರನ್ ಈ 3 ಜನ ಕಟ್ಟಿಟ್ಟ ಬುತ್ತಿ. ಇವ್ರನ್ನ ಅಲ್ಲಾಡ್ಸಕ್ ಆಗಲ್ಲ. ಈಗ 4ನೇ ಪ್ಲೇಯರು ಜಾಶ್ ಇಂಗ್ಲಿಷ್ನ ನಾನು ಆಡಿಸ್ತೀನಿ ಅಂತ ಲೆಕ್ಕಾಚಾರ ಹಾಕೊಂಡ್ರೆ ಬೌಲಿಂಗ್ ಲೈನಪ್ ಎಲ್ಲ ಕಂಪ್ಲೀಟ್ಲಿ ಇಂಡಿಯನ್ ಬೌಲಿಂಗ್ ಲೈನಪ್ ಹಾಕ್ಬೇಕಾಗುತ್ತೆ. ಆಮೇಲೆ ನೀವೇ ಹೇಳ್ತಾ ಇದ್ದೀರಾ ಇವ್ರು ಇರೋದೇ ಲಿಮಿಟೆಡ್ ಪೀರಿಯಡ್ಗೆ ಅಂತ. ಲಿಮಿಟೆಡ್ ಪೀರಿಯಡ್ಗೆ ಇದ್ದಾಗ ಆ ರೇಂಜ್ ಕೊಟ್ಬಿಟ್ಟು ಯಾಕೆ ತಗೋಬೇಕಾಗಿತ್ತು? ಮೇ ಬಿ ಇನ್ನೊಂದು ವರ್ಷ ನೋಡ್ತಾ ಇದಾರ ಅಂದ್ರೆ 3rd ಇಯರ್ಗೆ ಅಂದ್ರೆ ಯಾಕೆ 3rd ಇಯರ್ಗೆ ಇವಾಗಲೇ ಯಾಕೆ ಮೈಕೈ ನೋವು ಮಾಡ್ಕೋಬೇಕಾಗಿತ್ತು? ವೇಟ್ ಮಾಡ್ಬೋದಾಗಿತ್ತಲ್ವಾ? ನೆಕ್ಸ್ಟ್ ಇಯರ್ ಇನ್ನೂ ಕಮ್ಮಿಗೆ ಸಿಕ್ಕಿರೋರ ಏನೋ. ಬಟ್ ಹಸರಂಗನ ಪಿಕ್ ಮಾಡ್ಬಿಟ್ಟಿದ್ದಾರೆ ಅವರು. ಹಸರಂಗನ ಮೆಜಾರಿಟಿ ಆಫ್ ದಿ ಮ್ಯಾಚಸ್ ಆಡಿಸ್ತಾರ ಆಸ್ ಆಲ್ರೌಂಡರ್, ರೈಟ್ ಆರ್ಮ್ ಲೆಗ್ ಸ್ಪಿನ್ನರ್ ವಿತ್ ಜಿಗ್ವೇಶ್ ರಾತಿ. ಈಗ ನಿಮ್ಗೆ ಜ್ಞಾಪಕ ಇದ್ರೆ ಇದೇ ಟೀಮಲ್ಲಿ ರವಿ ಬಿಷ್ಣೋಯ್ ಅವರು ಇದ್ರು. ಅವ್ರನ್ನ ಇವರು ರಿಲೀಸ್ ಮಾಡಿದ್ಮೇಲೆ ಆ ಲೆಗ್ ಸ್ಪಿನ್ ಆಪ್ಷನ್ ಒಂದು ನೋಡ್ತಾ ಇದ್ರು. ಅಲ್ಲಿಗೆ ಹಸರಂಗ ಬಂದಿದ್ದಾರೆ. ಜಾಶ್ ಇಂಗ್ಲಿಷ್ ಅಂತ ಸ್ಮಾರ್ಟ್ ಪಿಕ್ ಅಂತ ಅನ್ಸ್ಲಿಲ್ಲ ನನ್ನ LSG ಪರವಾಗಿ. ಲಿವಿಂಗ್ಸ್ಟನ್ ಅಷ್ಟು ಅಮೌಂಟ್ಗೆ ಯಾಕೆ ಹೋದ್ರು ಸಾರ್? ನನಗೆ ಅದು ಆಶ್ಚರ್ಯ ಆಗಿತ್ತು. ಗುರು KKRಗೆ SRHಗೆ ಯಾಕೆ ಬೇಕಾಗಿತ್ತು ಲಿಯಮ್ ಲಿವಿಂಗ್ಸ್ಟನ್ ಅಂತ ನಾನು ನೋಡ್ತಾ ಇದ್ದೆ. ಓಕೆ, CSKಗೆ ಅವ್ರಿಗೆ ಬೇಕಾಗಿತ್ತು, ನನಗೆ ಅರ್ಥ ಆಗ್ತಾ ಇತ್ತು. ಯಾಕಂದ್ರೆ ಅವರ ಲೋಯರ್ ಡೌನ್ ದ ಆರ್ಡರ್ಗೆ ಒಂದು ಫೈರ್ ಪವರ್ ಬೇಕಾಗಿತ್ತು. ಅಟ್ ದ ಸೇಮ್ ಟೈಮ್ ಚೆನ್ನೈ ಕಂಡೀಷನ್ಸ್ ಅಂತ ಮಾತಾಡಿದಾಗ ಇವ್ರು ಲೆಗ್ ಸ್ಪಿನ್ ಆಫ್ ಸ್ಪಿನ್ ಎರಡೂ ಆಗ್ತಾರೆ, ಸೊ ಯೂಸ್ಫುಲ್ ಆಗ್ಬೋದು ಅಂತ ಯೋಚನೆ ಮಾಡ್ತಾ ಇದ್ದೆ. ಇಲ್ಲಿ ಟ್ರಾವಿಸ್ ಹೆಡ್, ಎನ್ರಿಚ್ ಕ್ಲಾಸನ್, ಪ್ಯಾಟ್ ಕಮಿನ್ಸ್ 3 ಜನ ಖಚಿತ. ಇವ್ರು ಲಾಸ್ಟ್ ಇಯರ್ ಏನ್ ಮಾಡ್ತಾ ಇದ್ರು? ಕಮಿಂದು ಮೆಂಡಿಸ್ ನ ಯೂಸ್ ಮಾಡ್ತಾ ಇದ್ರು. ಅವರು ಮ್ಯಾಚ್ ಗೆಲ್ಸ್ಲಿಲ್ಲ, ಸುಮಾರಾಗಿ ಅವ್ರ ಪಾತ್ರನ ವಹಿಸ್ತಾ ಇದ್ರು. ಆ ಜಾಗಕ್ಕೆ ನನಗೊಬ್ಬ ಮ್ಯಾಚ್ ವಿನ್ನರ್ ಬೇಕು ಅಂತ ಯೋಚನೆ ಮಾಡಿ SRH ಲಿಯಮ್ ಲಿವಿಂಗ್ಸ್ಟನ್ ಹಿಂದೆ ಬಿದ್ದಿರೋದು. ಆಮೇಲೆ ಇಲ್ಲಿ ಅಬ್ಸರ್ವ್ ಮಾಡಿ ನೀವು, ಎನ್ರಿಚ್ ಕ್ಲಾಸನ್ ಆಲ್ರೌಂಡರ್ ಅಂತ ಕ್ಲಾಸಿಫೈ ಮಾಡ್ಬೋದು ನಾವು, ನಿತೀಶ್ ರೆಡ್ಡಿ ಆಲ್ರೌಂಡರ್ ಅಂತ ಕ್ಲಾಸಿಫೈ ಮಾಡ್ಬೋದು, ಲಿಯಮ್ ಲಿವಿಂಗ್ಸ್ಟನ್ ಆಲ್ರೌಂಡರ್, ಹರ್ಷ್ ದುಬೆನು ಟು ಎನ್ ಎಕ್ಸ್ಟೆಂಟ್ ಆಲ್ರೌಂಡರ್, ಪ್ಯಾಟ್ ಕಮಿನ್ಸ್ ಆಲ್ರೌಂಡರ್. ಅಂದ್ರೆ ಬೌಲಿಂಗ್ ಡೆಪ್ತು ರಾದರ್ ಬೌಲಿಂಗ್ ಆಪ್ಷನ್ಸ್, ಬ್ಯಾಟಿಂಗ್ ಡೆಪ್ತ್ ಎರಡು ಬೇಕು ಅಂತ ಇವರಿಂದ ಬಿದ್ದಿರೋದು. ಆಮೇಲೆ ಅನ್ಕ್ಯಾಪ್ಟ್ ಆಸ್ಟ್ರೇಲಿಯಾ ಜಾಕ್ ಎಡ್ವರ್ಡ್ಸ್ ಅವ್ರ ಕಡೆ ಇವ್ರು ನೋಡಿದ್ದು. ಸೊ ಅದು ನನಗೆ ಅರ್ಥ ಆಗಲಿಲ್ಲ, ಏನಪ್ಪ ಇಷ್ಟೊಂದು ಡಿಮಾಂಡ್ ಇದೆ ಅಂತ. ಇವರು ಮತ್ತೆ CSKದು ಮತ್ತೊಮ್ಮೆ ಕಿತ್ತಾಟ ನಡೀತು ಜಾಕ್ ಎಡ್ವರ್ಡ್ಸ್ ಅವ್ರಿಗೆ. ಈ ವ್ಯಕ್ತಿ ಏನು, ಇವ್ರು ಆಸ್ಟ್ರೇಲಿಯಾಗಂತೂ ಇನ್ನೂ ಆಡಿಲ್ಲ, ಬಟ್ BBL ಅಲ್ಲಿ ಚೆನ್ನಾಗಿ ಆಡುತ್ತಾರೆ ಸಿಡ್ನಿ ಸಿಕ್ಸರ್ಸ್ಗೆ ಅಂತ ಹೇಳ್ಬಿಟ್ಟು ಅವ್ರನ್ನ ಪಿಕ್ ಮಾಡಿರೋದು. ಇಂಟ್ರೆಸ್ಟಿಂಗ್ ಆಗಿದೆ. ಅಂದ್ರೆ ಫಸ್ಟ್ 11 ಅಲ್ಲಿ ಫಿಟ್ ಮಾಡಲೇಬೇಕು ಲಿಯಮ್ ಲಿವಿಂಗ್ಸ್ಟನ್ ನ, ಈ ರೇಂಜ್ಗೆ ದುಡ್ಡು ಕೊಟ್ಟು ತಗೊಂಡ್ಮೇಲೆ SRH. ಸರ್ ವಿಕಿ ಓಟ್ಸ್ವಾಲ್ ಬರೀ ಸ್ಮ್ಯಾಟ್ ಅಲ್ಲಿ ಒಳ್ಳೆ ಎಕಾನಮಿ ಆಗಿ ಬೋಲ್ ಮಾಡಿದ್ದಾರೆ. ಬೇಕಾಗಿರೋದಲ್ವೇ ಸರ್? T20 ಅಂತ ಬಂದಾಗ ಎಕಾನಮಿ ಚೆನ್ನಾಗಿರ್ಬೇಕಲ್ವಾ? ಎಕಾನಮಿ ಚೆನ್ನಾಗಿದೆ ಅಂತಾನೆ ಮೇ ಬಿ ವಿಕಿ ಅವ್ರ ಕಡೆ ಇವರು ನೋಡಿರೋದು RCB ಅವರು. ಅಂದ್ರೆ ಸ್ಟಡಿ ಮಾಡಿ ಶಾರ್ಟ್ ಲಿಸ್ಟ್ ಮಾಡಿ ಇವ್ರಿಲ್ಲ ಅಂದ್ರೆ ಇವ್ರಿಲ್ಲ ಅಂತ ಪಿಕ್ ಮಾಡಿದಾರೆ. ಆಮೇಲೆ ಮುಂಚಿನ ತರ ಅಲ್ಲ, ಈ RCB ಮ್ಯಾನೇಜ್ಮೆಂಟ್ ಸ್ಮಾರ್ಟ್ ಆಗಿ ಕೆಲಸ ಮಾಡ್ತಾರೆ, ಎಸ್ಪೆಷಲಿ DK ಅವ್ರು ಬಂದ್ಮೇಲೆ. ಓಕೆನಾ? ಹೌ ಟು ಫಿಟ್ ಅಯ್ಯರ್ ಅಂಡ್ ಪಡಿಕಲ್ ಇನ್ ಸೇಮ್ 11? ಡಾಕ್ಟರ್ ಸುಮಿತ್ ಕುಮಾರ್ ಪಾಟೀಲ್ ಅವರ ಪ್ರಶ್ನೆ. ಇಂಟ್ರೆಸ್ಟಿಂಗ್ ಆಗಿದೆ. ಯಾರಿಗಾರು ಇಂಜುರಿ ಆದ್ರೆ ಮಾತ್ರ ಪ್ಲೇಯಿಂಗ್ 11 ಅಲ್ಲಿ ಬರೋಕ್ಕಾಗೋದು. ಇಲ್ಲ, ನಾನು ವೆಂಕಟೇಶ್ ಅಯ್ಯರ್ನ ಅಥವಾ ಈ ವೆಂಕಟೇಶ್ ಅಯ್ಯರ್ ಬೌಲಿಂಗ್ ಮಾಡೋದ್ರಿಂದ ಅವ್ರನ್ನ ನಾನು ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ನೋಡಲ್ಲ. DDPನ ಜನರಲಿ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ನೋಡೋದು. ಒಂದು ಎಕ್ಸ್ಟ್ರಾ ಬ್ಯಾಟರ್ ಬರ್ತಾರೆ. ಬಟ್ ಸುಯೇಶ್ ಶರ್ಮಾ ಆಸ್ ಬೌಲರ್ ಫಸ್ಟ್ ಆಡ್ತಾ ಇರ್ತಾರೆ, ಅದಾದ್ಮೇಲಿಂದ ಅವ್ರು ಆಚೆ ಹೋಗ್ತಾರೆ, ಇವ್ರು ಒಳಗಡೆ ಬರ್ತಾರೆ. ಆ ತರ ಫಿಟ್ ಮಾಡ್ತಾರೆ ಅಂತ ನನಗನ್ನಿಸ್ತಾ ಇದೆಯಪ್ಪ. ರಾಹುಲ್ ತ್ರಿಪಾಠಿಗೆ ಬಿಡ್ ಸಿಕ್ತು, ದೀಪಕ್ಗೆ ಸಿಕ್ಕಿಲ್ಲ ಈವನ್ ಆಫ್ಟರ್ ಪರ್ಫಾರ್ಮಿಂಗ್ ವೆಲ್ ಇನ್ ಸ್ಮಾರ್ಟ್ ದಿಸ್ ಇಯರ್. ಅಂದ್ರೆ ರಾಹುಲ್ ತ್ರಿಪಾಠಿ KKRಗೆ ಹೋದ್ರು. ಒಂದೊಂದು ಕಾಲದಲ್ಲಿ KKRಗೆ ಆಡ್ತಾ ಇದ್ರು.
ಅದಕ್ಕೋಸ್ಕರ ರಾಹುಲ್ ತ್ರಿಪಾಠಿ ಕಡೆ ನೋಡಿರೋದು. ದೀಪಕ್ ಕೂಡ ಚೆನ್ನಾಗಿ ಆಡಿದ್ರು ಕೂಡ ಅವ್ರ ಕಡೆ ನೋಡಿಲ್ಲ ಅಂತ ಇವ್ರು ಕಂಪ್ಲೇಂಟ್ ಮಾಡ್ತಾ ಇರೋದು. ದೀಪಕ್ ಕೂಡ ಬೌಲಿಂಗ್ ಆಕ್ಷನ್ ಅಲ್ಲಿ ಪ್ರಾಬ್ಲಮ್ ಇದೆ ಅಂತ ಬಿಫೋರ್ ಆಕ್ಷನ್ ತಿಳಿಸ್ಬಿಟ್ಟಿದ್ರು BCCI ಇವ್ರದ್ದು ಇಲ್ಲಿಗಲ್ ಆಕ್ಷನ್. ಸೊ ಆಸ್ ಬೌಲರ್ ಕನ್ಸಿಡರ್ ಮಾಡ್ಬಿಡಿ, ಆಸ್ ಬ್ಯಾಟರ್ ಕನ್ಸಿಡರ್ ಮಾಡಿ ಅಂತ. ಎಲ್ಲ ಫ್ರಾಂಚೈಸಿಗಳು ಏನು ಯೋಚನೆ ಮಾಡಿದ್ದಾರೆ ಅಂದ್ರೆ ಸುಮಾರು ಚಾನ್ಸ್ಗಳು ಕೊಟ್ಬಿಟ್ಟಿದ್ದೀವಿ ಸರ್ ದೀಪಕ್ ಕೂಡಗೆ, ಸಮ ಅವ್ರು ಪರ್ಫಾರ್ಮ್ ಮಾಡಿಲ್ಲ, ಅದಕ್ಕೋಸ್ಕರ ಬೇಡ ಅಂತ ಬಿಟ್ಬಿಟ್ಟಿದ್ದಾರೆ. ಸರ್ ನಿನ್ನೆಯಿಂದ RCB ಪ್ಲೇಯಿಂಗ್ 11ಗಿಂತ ಬ್ಯಾಕಪ್ಸ್ ಡೇಂಜರಸ್ ಆಗಿ ಕಾಣಿಸ್ತಾ ಇದ್ದಾರೆ, ಏನಂತೀರಾ? ಕರ್ಣ ಚೆನ್ನಾಗಿದೆ ಸರ್, ಸ್ಟ್ರಾಂಗ್ ಆಗಿದೆ ನಮ್ಮ ಬ್ಯಾಕಪ್, ಅದು ನನಗೆ ಖುಷಿ ಆಗ್ತಾ ಇರೋದು. ಪ್ಯಾರಲಲ್ 11 ಮಾಡ್ಬಿಡ್ಬೋದಾ ಅಂದ್ರೆ ಆಲ್ಮೋಸ್ಟ್ ಕಾಂಪಿಟೇಟಿವ್ 11 ಅಂತೂ ಮಾಡ್ಬೋದು. ಬೆಂಚಿನ ಸ್ಟ್ರೆಂತ್ ಮಾಡೋದೇ ಒಂದು ಮೇನ್ ಉದ್ದೇಶ ಆಗಿತ್ತು ಈ ಆಕ್ಷನ್ ಅಲ್ಲಿ, ಆ ಕೆಲಸ ತುಂಬಾ ಚೆನ್ನಾಗಿ ಮಾಡಿದ್ದಾರೆ RCB. 3 ಮಧ್ಯಪ್ರದೇಶ್ ಪ್ಲೇಯರ್ ಇನ್ RCB. ರಜತ್ ಕೋಟಾ, ವಿನಿ ಓಕೆ. ರಜತ್ ಕೋಟಾ ಅಂತ ಹೇಳಕ್ಕಾಗಲ್ಲ ಸರ್, ಅವರು ಮೆರಿಟ್ ಇಂದ ಬಂದಿದ್ದಾರೆ ಅಂತ. ಈಗ ವೆಂಕಟೇಶ್ ಅಯ್ಯರ್ಗೆ 7 ಕೋಟಿಗೆ ಹೋಗಿದ್ದಾರೆ ಅಂತ ಹೇಳಿದ್ರೆ ಒಬ್ರೇ ಏನ್ ಹೇಳ್ತೀರಾ? ಆಕ್ಷನ್ ಅಲ್ಲಿ ಕೂಗ್ತಾ ಇದ್ರೆ 7 crores ಯಾರು ಹೋಗಲ್ಲ, ಬೇಸ್ ಅಮೌಂಟ್ ಬಂದ್ಬಿಡ್ತಾರೆ. 2-3 ಫ್ರಾಂಚೈಸಿಗಳು ಅವ್ರ ಮೇಲೆ ಒಲವು ತೋರಿಸಿದಾಗ ನಿಮ್ಗೆ ಆ ಅಮೌಂಟ್ಗೆ ಬರೋದು. ಓಕೆನಾ? ಈಗ ಮಂಗೇಶ್ ಯಾದವ್ ಅವರ ಎಕ್ಸಾಂಪಲ್ ತಗೊಳ್ಳೋಣ. 5.2 ಕೋಟಿಗೆ ತಗೊಂಡಿದೀವಿ ಅಂದ್ರೆ ಇನ್ನೂ ಒಂದು ಫ್ರಾಂಚೈಸಿ ಇಂಟ್ರೆಸ್ಟ್ ತೋರಿಸ್ತೀವಿ ಇವ್ರ ಮೇಲೆ, ಅಂದ್ರೆ ಇವ್ರ ವ್ಯಾಲ್ಯೂ ತಗೊಂಡ್ಬರ್ತಾರೆ ಅಂತ. ಈಗ ಅಲ್ಲಿ ರಜಿತ್ ಪಟ್ಟಿದಾರ್ ಇಲ್ವಲ್ಲ, ಅವ್ರು ಹೇಳಿದ್ರಾ ನೀವು ಬಿಡ್ ಮಾಡಿ ಸರ್ ಅವ್ರಿಗೆ ಅಂತ? ಇಲ್ಲ ತಾನೆ. ಸೊ ರಜತ್ ಕೋಟಾ ಅಂತ ನೀವು ಹೇಳಕ್ಕಾಗಲ್ಲ. ಈಗ ಬೇಸ್ ಪ್ರೈಸ್ ಬಂದಿದ್ರು ಮಂಗೇಶ್ ಯಾದವ್ ಅಂದ್ರೆ ಮೇ ಬಿ ಟು ಎನ್ ಎಕ್ಸ್ಟೆಂಟ್ ನೀವು ಹೇಳಿದ್ರಲ್ಲೇ ಅರ್ಥ ಇದೆ ಅಂತ ಹೇಳ್ಬೋದು. ಬಟ್ ಈಗ ಬೇರೆ ಫ್ರಾಂಚೈಸಿನೂ ಬಿಟ್ ಮಾಡಿ ಇವ್ರು ಬೇಕು ನಮ್ಗೆ ಅಂತ ಅವ್ರ ಟ್ಯಾಲೆಂಟ್ ಕಡೆಯಿಂದ ಇನ್ಫಾರ್ಮೇಶನ್ ಬಂದಿದೆ ಅಂತ ಹೇಳಿದ್ರೆ ಇವ್ರು ರಜತ್ ಕೋಟಾ ಅಂತ ನೀವು ಹೇಳಕ್ಕಾಗಲ್ಲ. CSK ಆಕ್ಷನ್ ಸ್ಟ್ರಾಟಜಿ ಕನ್ಫ್ಯೂಸಿಂಗ್ ಇದೆ. ದೇ ವಾಂಟೆಡ್ ಪವರ್ಫುಲ್ ಫಿನಿಷರ್ ಅಂಡ್ ಡೆತ್ ಬೌಲರ್ ಬಟ್ ದೇ ವೆಂಟ್ ಫಾರ್ ಲಾಂಗ್ ಗೇಮ್ ಅಂಡ್ ಟೀಮ್ ಬಿಲ್ಡಿಂಗ್. ನನಗೂ ಸ್ವಲ್ಪ ಆಶ್ಚರ್ಯ ಆಯ್ತು ರೀ, CSK ಯಾವ ತರ ಟೀಮ್ ನ ಕಟ್ಟಿದ್ದಾರೆ ಅಂತ ಹೇಳಿದ್ರೆ ಕನ್ವಿನ್ಸಿಂಗ್ ಆಗಿಲ್ಲ, ಅಥವಾ ಈ 11 ಥ್ರೆಟ್ನಿಂಗ್ ಆಗಿಲ್ಲ. ನಮ್ಮ ಪ್ರಣವ್ ಅವರವರೇ 11 ಮಾಡ್ಕೊಂಡು ಹಾಕೊಂಡ್ಬಿಟ್ಟವ್ರೆ, ಅದನ್ನ ನಾವು ಸ್ವಲ್ಪ ಪರಿಶೀಲನೆ ಮಾಡೋಣ. ಆಯುಷ್ ಮಾತ್ರ ಸಂಜು ಸ್ಯಾಮ್ಸನ್ ಓಪನ್ ಮಾಡ್ತಾರೆ ಅಂತ ಹೇಳ್ಬಿಡಿದ್ದಾರೆ. ಋತುರಾಜು 3, ಡೆವಾಲ್ಡ್ 4, ಶಿವಮ್ ದುಬೆ 5, ಸರ್ಫರಾಜು, ಪ್ರಶಾಂತ್ ವೀರು, ಅಖಿಲ್ ಹುಸೇನು, MSD. ನೋಡಿ ಈ ಫಿನಿಷರ್ ಪಾತ್ರದಲ್ಲಿ ಭಯಂಕರ ಇಲ್ಲ. ಅಟ್ ದ ಸೇಮ್ ಟೈಮ್ ಬೌಲಿಂಗ್ ಅಂತ ನೀವು ತಗೊಂಡಾಗ ನೂರ್ ಅಹಮದ್ ಮತ್ತೆ ಮ್ಯಾಟ್ ಹೆನ್ರಿ ಟು ಎನ್ ಎಕ್ಸ್ಟೆಂಟ್ ಚೆನ್ನಾಗಿ ಮಾಡ್ತಾರೆ ಅಂತ ಹೇಳ್ಬೋದು. ಬಟ್ ಪ್ರಾಬ್ಲಮ್ ಇದೆ ಇವ್ರಿಗೆ, ಬೌಲಿಂಗ್ ಡಿಪಾರ್ಟ್ಮೆಂಟ್ ಅಲ್ಲಿ ಪ್ರಾಬ್ಲಮ್ ಇದೆ, ಫಿನಿಶಿಂಗ್ ಅಲ್ಲಿ ಪ್ರಾಬ್ಲಮ್ ಇದೆ. ಡೆವಾಲ್ಡ್ ಬ್ರೇವಿಸ್ ಏನಾದ್ರು ಕಡೆ ತನಕ ಆಡಿದ್ರು ಅಂದ್ರೆ ಆ ಫೈರ್ ಪವರ್ ಹೊಡಿಯೋ ತಾಕತ್ತಿದೆ ಅನ್ನೋದು ಬಿಟ್ರೆ ಅಷ್ಟು ಕನ್ವಿನ್ಸಿಂಗ್ ಆಗಿ ಕಾಣ್ತಾ ಇಲ್ಲ. ಖಲೀಲ್ ಅಹಮದ್ ದ ಫಾಸ್ಟ್ ಬೌಲರ್, ಅವ್ರನ್ನ ಆಚೆ ಹಾಕ್ಬಿಟ್ಟವ್ರೆ ನಮ್ಮ ಪ್ರಣವ್ ಅವರು. ನೇತನ್ ಎಲೀಸ್ ಸಿಕ್ಕಾಪಟ್ಟೆ T20 ಸ್ಪೆಷಲಿಸ್ಟ್, ಅವ್ರನ್ನ ಆಚೆ ಹಾಕ್ಬಿಟ್ಟವ್ರೆ. ಸರ್ ಬ್ಯಾಟಿಂಗ್ 11 ಸರ್ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಕರ್ಕೊಂಡು ಬರ್ತೀನಿ. ಖಲೀಲ್ ಅಹಮದ್ ಯಾರನ್ನ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಕರ್ಕೊಂಡ್ ಬರ್ತೀರಾ ನೀವು? ಖಲೀಲ್ ಅಹಮದ್ ಇದು ಬ್ಯಾಟಿಂಗ್ 11 ಫಸ್ಟ್ ಬ್ಯಾಟಿಂಗ್ ಆಡ್ತಾ ಇದಾರೆ ಅಂತ ಇದನ್ನ ಹಾಕಿರೋದು ಇವರು. ಓಕೆ, ಸೊ ಹಿಂಗೆ ಅಂದ್ರೆ ಆಪ್ಷನ್ ಇದೆ, ಬಟ್ ಭಯ ಪಡಿಸುವಂತ ಟೀಮ್ ಅಲ್ಲ ಸರ್. CSK ಇಂದ ನಾನು ಇನ್ನ ಬೆಟರ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೆ. ಲಾಸ್ಟ್ ಸೀಸನ್ಗಿಂತ ಯಾಕೋ ಈ ಸೀಸನ್ ಅಂದ್ರೆ ಅವರು ಇನ್ವೆಸ್ಟ್ ಮಾಡಿದ್ದಾರೆ ಸ್ಮಾಲ್ ಕ್ಯಾಪ್ಗಳ ಮೇಲೆ. ಆ ಸ್ಮಾಲ್ ಕ್ಯಾಪು ಬಿಡ್ ಕ್ಯಾಪು ಲಾರ್ಜ್ ಕ್ಯಾಪ್ ಆಗುತ್ತಾ ಅದು ಕಾದ್ ನೋಡ್ಬೇಕು ನಾವು. ಬಟ್ ಇನ್ಎಕ್ಸ್ಪೀರಿಯನ್ಸ್ ತುಳುಕ್ತಾ ಇದೆ. ಒಂದಾನೊಂದು ಕಾಲದಲ್ಲಿ ಡ್ಯಾಡ್ಸ್ ಆರ್ಮಿ ಅಂತ ಕರೀತಾ ಇದ್ವಿ, ಇವಾಗ ಜನ್ಜಿ ಟೀಮ್ ಆಗ್ಬಿಟ್ಟಿದೆ ಇದು. ಸರ್ LSG has 8 bowlers, ಅದರಲ್ಲಿ 7 are ಇಂಜುರಿ ಪ್ರೂವನ್ ಎಕ್ಸೆಪ್ಟ್ ಪ್ರಿನ್ಸ್ ಯಾದವ್, ಮೋಹಿತ್ ಗೌಡ. ಮೇ ಬಿ ಅದಕ್ಕೆ ಇನ್ನೂ ಬೌಲಿಂಗ್ ಸ್ಟ್ರೆಂಥನ್ ಮಾಡೋಣ ಅಂತಾನೆ. ನೋಡಿ ಇಲ್ಲಿ ಇವರು ಒಂದು ಫಾಸ್ಟ್ ಬೌಲಿಂಗ್ ಅಕಾಡೆಮಿನೇ ಶುರು ಮಾಡ್ಬೋದಾ ಅಂತ ನನಗೆ ಅನಿಸ್ತಾ ಇದೆ. ಮಯಾಂಕ್ ಯಾದವ್, ಮೊಹಮ್ಮದ್, ಅಥವಾ ಫಾಸ್ಟ್ ಬೌಲಿಂಗ್ ಅಥವಾ ಬೌಲರ್ಸ್ 11 ಅಂತಾನೆ ಮಾಡ್ಬಿಡ್ಬೋದು. ನೀವು ಅಬ್ಸರ್ವ್ ಮಾಡಿದ್ರೆ ಮಯಾಂಕ್ ಯಾದವ್, ಮೊಹಮ್ಮದ್ ಶಮಿ, ಪ್ರಿನ್ಸ್ ಯಾದವ್, ಅರ್ಜುನ್ ಟೆಂಡೂಲ್ಕರ್, ಆವಿಷ್ ಖಾನ್, ಮೊಹಸಿನ್ ಖಾನ್, ಆಕಾಶ್ ಸಿಂಗ್, ನೋಕಿಯಾ, ನಮನ್ ತಿವಾರಿ. ಯಾಬಾ ಏನ್ ಯೋಚನೆ ಮಾಡ್ತಾ ಇದ್ದಾರೆ ಇವರು ಅಂತ ನನಗಂತೂ ಗೊತ್ತಾಗಿಲ್ಲ. ಬಟ್ ಭಯಂಕರವಾಗಿರೋ ಅಂತ ಫಾಸ್ಟ್ ಬೌಲಿಂಗ್ ಡಿಪಾರ್ಟ್ಮೆಂಟ್ ಅಂತೂ ಇಟ್ಕೊಂಡಿದ್ದಾರೆ. ಮೊಹಮ್ಮದ್ ಶಮಿ ಬಂದಿರೋದು ಇದು ವೆರಿ ಗುಡ್. ಇವಾಗ ಇವರು ಜಾಶ್ ಇಂಗ್ಲಿಷ್ ನ ತಗೊಂಡ್ರು ಅಂತ ಹೇಳಿದ್ಮೇಲೆ ಅಸರಂಗನೂ ಆಡ್ಸಲ್ಲ. ಜಾಶ್ ಇಂಗ್ಲಿಷ್ ಬ್ಯಾಟಿಂಗ್ ಸ್ಟ್ರೆಂಥನ್ ಮಾಡ್ಬಿಟ್ಟು ಆಲ್ ಇಂಡಿಯನ್ ಬೌಲಿಂಗ್ ಅಟ್ಯಾಕ್ ಅಲ್ಲೇ ಹೋಗ್ಬಿಡ್ತಾರೆ. ಸಿದ್ಧಾರ್ಥ್ ಇದ್ದಾರೆ ಸ್ಪಿನ್ನರು, ದಿಗ್ವೇಶ್ ರಾತಿ ಇದ್ದಾರೆ ಸ್ಪಿನ್ನರ್ ಅಂತ ಯೋಚನೆ ಮಾಡಿ ಮೊಹಸಿನ್ ಖಾನ್, ಶಮಿ, ಆವೇಶ್ ಖಾನ್ 3 ಪ್ರಮುಖ ಫಾಸ್ಟ್ ಬೌಲರ್ಗಳ ಜೊತೆ ಇಳಿತಾರೆ ಅಂತ ನನಗನ್ನಿಸ್ತಾ ಇದೆ. ನೋಡೋಣ, ಇನ್ನ ಟೈಮ್ ಇದೆ ಇದ್ರ ಬಗ್ಗೆ ಮಾತಾಡಕ್ಕೆ. ವೈ ಕ್ಯಾಮರೂನ್ ಗ್ರೀನ್ ಕೇಮ್ ಇನ್ ಬ್ಯಾಟ್ಸ್ಮನ್ ಸೆಟ್, ಈಸ್ ಆಲ್ರೌಂಡರ್ ರೈಟ್? ಕರೆಕ್ಟ್. ಆಮೇಲೆ ಇತ್ತೀಚಿನ ದಿನಗಳಲ್ಲಿ ಸ್ಟೇಟ್ಮೆಂಟ್ ಕೂಡ ಕೊಟ್ಟಿದ್ದಾರೆ, ನಾನು ಈಗ ಬೌಲಿಂಗ್ ಕೂಡ ಮಾಡ್ತಾ ಇದೀನಿ ಅಂತ. ಸಮವ್ ಬ್ಯಾಟಿಂಗ್ ಅಲ್ಲಿ ಹಾಕ್ಬಿಟ್ಟಿದ್ರು. ಐ ಥಿಂಕ್
ಆ ಆಕ್ಷನ್ ಟೈಮಲ್ಲಿ ನಿಮ್ಗೆ ಎಲ್ಲ ಹಾಕ್ಬೇಕು ಅಂತ ಮೇ ಬಿ ಆಪ್ಷನ್ ಕೊಟ್ಟಿದ್ರೆ ಕ್ಯಾಮ್ರೂನ್ ಗ್ರೀನ್ ಅವರೇ ಆಫ್ ಮಾಡಿದ್ರು ಅನ್ಸುತ್ತೆ, ಅವಾಗ ಬೌಲಿಂಗ್ ಫಿಟ್ ಇರ್ಲಿಲ್ವೇನೋ, ಸೊ ಬ್ಯಾಟಿಂಗ್ ಅಲ್ಲಿ ಹಾಕ್ಬಿಡಿ ಸರ್ ನನ್ನ ಅಂತ. ಮೇ ಬಿ ಅದು ಕಂಟಿನ್ಯೂ ಆಗಿದೆ ಈಗ ಆಕ್ಷನ್ ಟೈಮ್ಗೂ ಕೂಡ. ಕ್ಯಾಮ್ರೂನ್ ಗ್ರೀನ್ಗೆ ನಿಮ್ಗೆ ಗೊತ್ತಲ್ಲ 18 ಕೋಟಿ ಮಾತ್ರ ಬರೋದು, 25.2 crore ಬರಲ್ಲ ಅವ್ರಿಗೆ. ಐ ಸ್ಟಿಲ್ ಫೀಲ್ RCB might require a good Indian right arm off spinner to make the squad complete. With this, all the bases are covered. But still a gun team. ಕಿಶೋರ್ ಕುಮಾರ್, ಕನಿಷ್ ಚೌಹಾನ್ ಬಗ್ಗೆ ನಿಮ್ಗೆ ಹೇಳ್ದೆ ಗೊತ್ತಾ, ಸಿಕ್ಕಾಪಟ್ಟೆ ಚೆನ್ನಾಗಿ ಮಾಡ್ತಾರಂತೆ ಇವರು. ಹಾಗಾಗಿ ಆಫ್ ಸ್ಪಿನ್ನರ್ ಇಂಡಿಯನ್ ಸರ್ಕ್ಯೂಟ್ ಅಲ್ಲೇ ನೀವು ಅಬ್ಸರ್ವ್ ಮಾಡಿ. ಓಕೆ, ಬಿಟ್ಟಾಕೋಣ, RCB ಬಿಟ್ಟಾಕ್ಬಿಡೋಣ. ಇನ್ನು 9 ಟೀಮಲ್ಲಿ ಕ್ವಾಲಿಟಿ ಆಫ್ ಸ್ಪಿನ್ನರ್ ಯಾರಿರೋದನ್ನ ನೀವು ತೋರಿಸ್ಬಿಡಿ, ನೀವು ಕೇಳಿದ್ ಕೊಟ್ಬಿಡ್ತೀನಿ. ಈಗ ಎಲ್ಲಾ ಟೀಮ್ಗೂ ಕಂಪೇರ್ ಮಾಡಿದ್ರೆ ಬೆಸ್ಟ್ ಆಫ್ ಸ್ಪಿನ್ನರ್ ಎಲ್ಲಿದ್ದಾರೆ ಅಂದ್ರೆ ಅದು RCB ಇದ್ದಾರೆ ಅಂತ ಹೇಳ್ಬೇಕು. ಯಾಕಂದ್ರೆ ಈ ವ್ಯಕ್ತಿ ತುಂಬಾ ಚೆನ್ನಾಗಿ ಮಾಡ್ತಾರಂತೆ. ಹೌದು, T20 ಆಡಿಲ್ದೇ ಇರ್ಬೋದು, ಪ್ರೂವನ್ ಕ್ರೆಡೆನ್ಷಿಯಲ್ಸ್ ಇಲ್ದೇ ಇರ್ಬೋದು, ಬಟ್ ಅಂಡರ್ 19 ಲೆವೆಲ್ ಅಲ್ಲಿ ಕಿಲಾಡಿ ಬೌಲರ್ ಅಂತ ಹೆಸರು ಮಾಡಿರುವಂತ ವ್ಯಕ್ತಿ. ಇನ್ನೊಬ್ಬ ನಾನು ಡೊಮೆಸ್ಟಿಕ್ ಸರ್ಕ್ಯೂಟ್ ಅಲ್ಲಿ ನೋಡ್ತಾರೆ ಆಫ್ ಸ್ಪಿನ್ನರ್, ಅವ್ರ ಬಗ್ಗೆ ಸಾಕಷ್ಟು ಚರ್ಚೆ ನಡೀತಾ ಇದೆ. ಯಾರು ಅಂದ್ರೆ ಸಾರಾಂಶ್ ಜೈನ್ ಅಂತ. ಬಟ್ ಸಮೌ ಅವ್ರನ್ನ ಯಾರು ಪಿಕ್ ಮಾಡ್ಲಿಲ್ಲ, ಅಥವಾ ಆಕ್ಷನ್ ಲಿಸ್ಟ್ ಅಲ್ಲಿ ಆ ವ್ಯಕ್ತಿ ಹೆಸರು ಕೂಡ ಬರಲಿಲ್ಲ. ಅವ್ರು ಮೋರ್ ಆಫ್ ಎ ಡೇ ಗೇಮ್ ಪ್ಲೇಯರ್, ಅಂದ್ರೆ ಮಲ್ಟಿ ಡೇ ಫಾರ್ಮೆಟ್, ಅಂದ್ರೆ ಐದರ್ ರಂಜಿ ಟ್ರೋಫಿ ಅಥವಾ ಟೆಸ್ಟ್ ಆಡೋ ಅಂತ ಒಬ್ಬ ಬೌಲರ್ ಅಂತ ಮೇ ಬಿ ಅವ್ರನ್ನ ಬ್ರ್ಯಾಂಡ್ ಮಾಡ್ಬಿಟ್ಟಿದ್ದಾರೆ ಅಂತ ಅನ್ಸ್ತಾ ಇದೆ. ಸರ್, DC got all base price picks, had good auction, now it is good all round side in IPL ಅಂತ ಇವ್ರು ಹೇಳ್ತಾ ಇರೋದು. ಬೆನ್ ಡಕೆಟ್ ವೆರಿ ಗುಡ್ ಪಿಕ್. ಪತುಮ್ ನಿಸಾಂಕ ಅಗೈನ್ ಒಂಥರ ಏನ್ ಹೇಳ್ತೀರಾ, ಕಿಲಾಡಿ ಪಿಕ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ಪತುಮ್ ನಿಸಾಂಕ ಮೂಲತಃ ಶ್ರೀಲಂಕಾಗ ಆಡೋದು, ಇಂಡಿಯನ್ ಕಂಡೀಷನ್ಸ್ಗೆ ಈಸಿಯಾಗಿ ಒಗ್ಗೊಂಡ್ಬಿಡ್ತಾರೆ, ಸ್ಪಿನ್ನರ್ಸ್ಗೆ ತುಂಬಾ ಚೆನ್ನಾಗಿ ಆಡ್ತಾರೆ, ಹಾಗಾಗಿ ಅವ್ರು ವ್ಯಾಲ್ಯೂನ ತಗೊಂಡ್ಬರ್ತಾರೆ. ಇವ್ರಿಬ್ರು ಓಪನ್ ಮಾಡ್ತಾರೆ ಅಂದ್ರೆ ನಿತೀಶ್ ರಾಣಾ, KL ರಾಹುಲ್ನ ಇವ್ರು ಮಿಡ್ಲ್ ಆರ್ಡರ್ ಅಲ್ಲಿ ಹಾಕ್ಬಿಟ್ಟವ್ರೆ. KL ರಾಹುಲ್ ODI ಅಂತ ಬಂದಾಗ ಮಿಡ್ಲ್ ಆರ್ಡರ್ ಅಲ್ಲಿ ಆಡ್ತಾರೆ, T20 ಅಂತ ಬಂದಾಗ KL ರಾಹುಲ್ ಓಪನಿಂಗ್ ಬರ್ತಾರೆ. ಹಾಗಾಗಿ KL ಬೆನ್ ಡಕೆಟ್ ಓಪನ್ ಮಾಡ್ತಾರೆ. ಮೇ ಬಿ ನಿಸಾಂಕ 3, ನಿತೀಶ್ ರಾಣಾ 4, ಟ್ರಿಸ್ಟನ್ ಸ್ಟೆಪ್ಸ್, ಅಕ್ಷರ್ ಪಟೇಲ್, ಅಶುತೋಷ್, ವಿಪ್ರಜ್ ನಿಗಮ್, ಇಲ್ಲಿ ತನಕ ಇದೆ ಇವರು ಬ್ಯಾಟಿಂಗ್. ಆಕಿಬ್ ದರ್ ಒಳ್ಳೆ ಬೌಲರ್, ಅನುಭವ ಇದೆ, 29 ವರ್ಷ, ಸುಮಾರು ವರ್ಷದಿಂದ ಸೈಕಲ್ ಹೊಡೆದು ಸುಮಾರು ಮಣ್ಣು ಎತ್ತಾಕದ ಮೇಲೆ ಈಗ ಅವಕಾಶ ಸಿಕ್ಕಿದೆ, ಒಳ್ಳೆ ಪ್ರೈಸ್ಗೂ ಕೂಡ ಬಂದಿದ್ದಾರೆ. ಮಿಚ್ ಸ್ಟಾಕು, ಕುಲ್ದೀಪ್ ಯಾದವ್, ಇದು ಇವರು ಪಿಕ್ ಮಾಡಿರುವಂತ 11. ಬ್ಯಾಟಿಂಗ್ ಎಂಗಿಡಿ ಇದ್ದಾರೆ ಬೇಕು ಅಂತ ಹೇಳಿದ್ರೆ ಆಸ್ ರಿಪ್ಲೇಸ್ಮೆಂಟ್ ಫಾರ್ ಮಿಚೆಲ್ ಸ್ಟಾಕ್ ಏನೋ ಇಂಜುರಿ ಆಯ್ತು ಅಥವಾ ಅವ್ರು ಅವೈಲೇಬಲ್ ಇಲ್ಲ ಅಂದ್ರೆ ಅವಾಗ ಇದ್ದಾರೆ. ಆಮೇಲೆ ಟಾಪ್ ಆಫ್ ದಿ ಆರ್ಡರ್ ಅಲ್ಲಿ ಇಂಡಿಯನ್ ಬ್ಯಾಟರ್ ಬೇಕು, ನಾನು ಒಬ್ಬ ಎಕ್ಸ್ಟ್ರಾ ಫಾರಿನ್ ಬೌಲರ್ ಆಡಿಸ್ತೀನಿ ಅಂದ್ರೆ ಪೃಥ್ವಿ ಶಾನ ಪಿಕ್ ಮಾಡಿದ್ದಾರೆ. ಅವ್ರಿಗೆ ಯಾವಾಗ ಅವಕಾಶ ಕೊಡ್ತಾರೆ ಗೊತ್ತಿಲ್ಲ. ಆಮೇಲೆ ನನಗೆ ಒಬ್ಬ ಗನ್ ಫಿನಿಶರ್ ಬೇಕು, ಟ್ರಿಸ್ಟನ್ ಸ್ಟೆಪ್ಸ್ ಚೆನ್ನಾಗಿ ಆಡ್ತಾ ಇಲ್ಲ ಅಂತ ಹೇಳಿದ್ರೆ ಡೇವಿಡ್ ಮಿಲ್ಲರ್ನ ಆ ಒಂದು ಸ್ಥಾನಕ್ಕೆ ತರ್ಬೋದು. ಅದಾದ್ಮೇಲಿಂದ ಇಂಡಿಯನ್ ಬ್ಯಾಟರ್ ನಿತೀಶ್ ರಾಣಾ ಕೈ ಕೊಟ್ರು ಅಂತ ಹೇಳಿದ್ರೆ ಸಮೀರ್ ರಿಜ್ವಿ, ಕರುಣ್ ನಾಯರ್ ಇಬ್ರು ಇದ್ದಾರೆ. ಹಾಗಾಗಿ ಡೆಲ್ಲಿ ಕ್ಯಾಪಿಟಲ್ಸ್ ಲಾಸ್ಟ್ ಟೈಮು ನಾವು ಮಾತಾಡ್ತಾ ಇದ್ವಿ 2 ಟೀಮ್ ಮಾಡ್ಬೋದು ಅಂತ, ಈ ಸತಿನೂ ಹೇಳ್ಬೋದು 2 ಟೀಮ್ ಮಾಡ್ಬೋದು ಇವರು ಅಂತ. ಯಾವುದೇ ಒಂದು ಕುಂದು ಕೊರತೆ ಕಾಣ್ತಾ ಇಲ್ಲ ನನಗೆ. ಟಾಪ್ ಆಫ್ ದಿ ಆರ್ಡರ್ ಅಲ್ಲಿ ಫೈರ್ ಪವರ್ ಬಂದಿದೆ, ಒಳ್ಳೆ ಫಿನಿಶರ್ಗಳಿದ್ದಾರೆ, ಅಶುತೋಷ್ ಶರ್ಮಾ, ಟ್ರಿಸ್ಟನ್ ಸ್ಟೆಪ್ಸ್, ವಿಪ್ರಜ್ ನಗಮ್, ಅಕ್ಷರ್ ಪಟೇಲ್, ಕುಲ್ದೀಪ್, ಪ್ರಾಬಲಿ 3 ಬೆಸ್ಟ್ ಸ್ಪಿನ್ನರ್ಸ್. ಅಂದ್ರೆ ಇನ್ ಟ್ಯಾಂಡಮ್ ಆಪರೇಟ್ ಮಾಡುವಾಗ ಸ್ಟಾಕ್ ಒಳ್ಳೆ ಡೆತ್ ಆಪ್ಷನ್. ಮೇ ಬಿ ಸ್ಟಾಕ್ ಜೊತೆಗೆ ಡೆತ್ ಬೌಲರ್ ಒಬ್ಬ ಬೇಕು ಅಂತ ಅನಿಸ್ತಾ ಇದೆ. ಸರ್ ಇದು ಬ್ಯಾಟಿಂಗ್ 11 ಸರ್. ಸೊ ನಟರಾಜನ್ ಬರ್ಬೋದು, ನಟರಾಜನ್ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಬರ್ಬೋದು. ಆಮೇಲೆ ಇನ್ನೊಂದೇನಂದ್ರೆ ಅಕ್ಷರ್ ಪಟೇಲ್ ಮತ್ತೆ ಕುಲ್ದೀಪ್ ಯಾದವ್ ಇಂಜರಿ ಆದ್ರೆ ದೇ ಡೋಂಟ್ ಹ್ಯಾವ್ ಬ್ಯಾಕಪ್ಸ್. ಮೇಜರ್ ಕನ್ಸರ್ನ್ ಅಲ್ಲಿದೆ. ಯಾಕಂದ್ರೆ ಅಕ್ಷರ್ ಪಟೇಲ್ ನಿಮ್ಗೆ ನೆನಪಿದ್ರೆ ಲಾಸ್ಟ್ ಇಯರ್ 1-2-3 ಮ್ಯಾಚ್ ಆಡ್ಲಿಲ್ಲ ಬಿಕಾಸ್ ಆಫ್ ಸಮ್ ಇಲ್ನೆಸ್. ಸೊ ಅದಕ್ಕೆ ಅಕ್ಷರ್ ಪಟೇಲ್ ಲೈಕ್ ರಿಪ್ಲೇಸ್ಮೆಂಟ್ ಇಲ್ಲ ಇಲ್ಲಿ. ಅಲ್ಲ ನಿಮಗ್ ಗೊತ್ತಿಲ್ಲ, ತ್ರಿಪುರಾಣ ವಿಜಯ್ ಬಗ್ಗೆ ಗೊತ್ತಿಲ್ಲ, ಮಾಧವ್ ತಿವಾರಿ ಬಗ್ಗೆ ನಿಮ್ಗೆ ಗೊತ್ತಿಲ್ಲ. ಇವರಿಬ್ರು ಕಿಲಾಡಿ ಪ್ಲೇಯರ್ ಅಂತ ಕೇಳ್ಪಟ್ಟಿದೀವಿ ನಾವು. ಸೊ ಮೇ ಬಿ ಅಲ್ಲಿಂದ ರಿಪ್ಲೇಸ್ಮೆಂಟ್ ಸಿಗ್ತಾರೆ ಇವ್ರಿಗೆ ಅಂತ ಅನಿಸ್ತಾ ಇದೆ ನನಗೆ. ಕ್ಯಾನ್ ಸುಯೇಶ್ ಅಂಡ್ ಕೃಣಾಲ್ ರಿಪ್ಲಿಕೇಟ್ ಲಾಸ್ಟ್ ಸೀಸನ್ ಫಾರ್ಮ್? ರಿಪ್ಲಿಕೇಟ್ ಆಗಿಲ್ಲ ಅಂದ್ರೆ RCB ಏನ್ ಮಾಡ್ಬೇಕು? ಬ್ಯಾಕಪ್ ಸ್ಪಿನ್ನರ್ ಪ್ರೂವನ್ ಇಲ್ಲ, ಸ್ವಲ್ಪ ರಿಸ್ಕ್ ಅಲ್ವಾ? ಸರ್, ಎಲ್ಲಾ ಟೀಮುನು ಎಲ್ಲಾ ಬೇಸಸ್ಸು ಕವರ್ ಮಾಡ್ಬಿಟ್ಟಿದೆ ಅಂತ ಹೇಳಕ್ ಆಗಲ್ಲ, ಓಕೆನಾ? ಎಲ್ಲ ಒಂದ್ ಕಡೆ ಕಾಂಪ್ರಮೈಸ್ ಮಾಡಬೇಕು, ಬ್ಯಾಕ್ ಮಾಡಬೇಕು. ಐ ಥಿಂಕ್ ಅದನ್ನೇ ಮಾಡ್ತಾ ಇದ್ವಿ. ಇಂಜುರಿಗೆ ಯಾರು ಟು ಎನ್ ಎಕ್ಸ್ಟೆಂಟ್ ನಾನು ಪ್ರಾವಿಷನ್ ಮಾಡ್ಕೋಬಹುದು, ಬಟ್ ಅದೇ ಇವಾಗ ನೋಡಿ ವಿರಾಟ್ ಕೊಹ್ಲಿಗೆ ಇಂಜುರಿ ಆಯ್ತು. ವಿರಾಟ್ ಕೊಹ್ಲಿಗೆ ಯಾರು ಇದಾರ ಜಗತ್ತಲ್ಲಿ ರಿಪ್ಲೇಸ್ಮೆಂಟ್? ಅವ್ರ ಬದಲು ಯಾರೋ ಆಡಕ್ ತಗೋಬೇಕು ತಾನೆ, ಅದನ್ನ ತಗೊಂಡಿದ್ದಾರೆ. ಅದೇ ಕೆಲಸ ಕೃಣಾಲ್ ಪಾಂಡ್ಯ ಹಾಗೆ ಸುಯೇಶ್ ಶರ್ಮಾಗೆ ಮಾಡಿರು. ಮಂಗೇಶ್ ಯಾದವ್ ಲೆಫ್ಟ್ ಹ್ಯಾಂಡ್ ಹಾರ್ದಿಕ್ ಪಾಂಡ್ಯ ತರ ಕಾಣಿಸ್ತಾರೆ, ನೋಡ್ಬೇಕು. ಚಾನ್ಸ್ ಸಿಕ್ಕರೆ ಇಂಡಿಯಾ ಟೀಮಲ್ಲಿ ಆಡೋ ಚಾನ್ಸ್
ಸರ್ ಇನ್ನ ಸ್ವಲ್ಪ ವೆಯ್ಟ್ ಮಾಡಬೇಕು ಇಂಡಿಯಾ ಬಗ್ಗೆ ಮಾತಾಡಬೇಕಾದ್ರೆ. ಹೌದು, ನೀವು ಹೇಳೋದ್ರಲ್ಲೂ ಅರ್ಥ ಇದೆ. ಇಂಡಿಯಾ ಹುಡುಕ್ತಾ ಇದ್ದಾರೆ ಒಬ್ಬ ಫಾಸ್ಟ್ ಬೌಲಿಂಗ್ ಆಲ್ರೌಂಡರ್ನ. ಹಾರ್ದಿಕ್ ಪಾಂಡ್ಯ ಆದ್ಮೇಲೆ ನಿತೀಶ್ ಕುಮಾರ್ ರೆಡ್ಡಿ ಮೇಲೆ ಆ ಭರವಸೆನ ತೋರಿಸಿದ್ರು, ಬಟ್ ರೆಡ್ಡಿ ಅವರು ಇನ್ನ ರೆಡ್ಡಿ ಇಲ್ಲ ಅಂತ ಅನ್ಸ್ತಾ ಇದೆ. ಮಂಗೇಶ್ ಯಾದವ್ ಏನಾದ್ರು ಒಳ್ಳೆ ಸೀಸನ್ ಆಯ್ತು ಅಂದ್ರೆ ಅವರು ಓವರ್ಟೇಕ್ ಮಾಡುವುದು ನಿತೀಶ್ ಕುಮಾರ್ ರೆಡ್ಡಿ ಅವ್ರನ್ನ. ಪೃಥ್ವಿ ಶಾ ಪಿಕ್ ಆಗಿದ್ದು ತುಂಬಾ ಖುಷಿ ಆಯ್ತು. DC ಅವರು ಸೆಕೆಂಡ್ ಚಾನ್ಸ್ ಕೊಟ್ಟಿದ್ದಾರೆ ಪೃಥ್ವಿ ಅವರ, ಅದನ್ನ ಯೂಸ್ ಮಾಡ್ಕೋಬೇಕು. ಕಗೀಜು ಅವ್ರು ಸ್ಟ್ರೈಟ್ ಅವೇ ಪ್ಲೇಯಿಂಗ್ 11 ಅಲ್ಲಿ ವಾಕ್ ಇನ್ ಮಾಡ್ತಾರೋ ಇಲ್ವೋ ಗೊತ್ತಿಲ್ಲ, ಬಟ್ ಲಾಸ್ಟ್ ಸೀಸನ್ ಅನ್ಸೋಲ್ಡ್ ಆದ್ಮೇಲೆ ಪೃಥ್ವಿ ಶಾಗೆ ಒಂಥರ ಪುನರ್ಜನ್ಮ ಆಗ್ತಾ ಇದೆ IPL ವೇದಿಕೆ ಮೇಲೆ. ನಿಮಗೆ ಜ್ಞಾಪಕ ಇದ್ರೆ ಒಂದೊಂದು ಕಾಲದಲ್ಲಿ ಅವ್ರು ಡೆಲ್ಲಿ ಕ್ಯಾಪಿಟಲ್ಸ್ಗೆ ಆಡ್ತಾ ಇದ್ದು ರೈಸಿಂಗ್ ಸೂಪರ್ ಸ್ಟಾರ್ ಆಫ್ ಇಂಡಿಯನ್ ಕ್ರಿಕೆಟ್ ಅಥವಾ ಇಂಟರ್ನ್ಯಾಷನಲ್ ಕ್ರಿಕೆಟ್ ಅಂತ ಮಾತಾಡ್ತಾ ಇದ್ರು. ಅದಾದ್ಮೇಲಿಂದ ಒಂದ್ ಸ್ವಲ್ಪ ದಾರಿ ತಪ್ಪಿದ ಮಗ ಆಗಿದ್ದು, ಈಗ ಮತ್ತೊಮ್ಮೆ ವಾಪಸ್ ಸತಿ ಮಾಡ್ತಾರೆ. ನೋಡಿ, ಈ ಜೀವನದಲ್ಲಿ ಎಡವುದು ಸಹಜ, ಬಟ್ ಒಳ್ಳೆ ಗುಣ ಏನಪ್ಪಾ ಅಂತ ಹೇಳಿದ್ರೆ ಎಡುತ್ತಾ ಇದ್ದಂಗೆ ನೀವು ಎಷ್ಟು ಬೇಗ ಎದ್ದು ಯಾವ ತರ ಕಮ್ ಬ್ಯಾಕ್ ಮಾಡ್ತಿರಲ್ಲ, ಅದು ನಿಮ್ಮ ಕ್ಯಾರೆಕ್ಟರ್ನ ತೋರಿಸುತ್ತೆ. ಮೇ ಬಿ ಆ ಒಂದು ಅವಕಾಶ ದೇವರು ಈಗ ಪೃಥ್ವಿ ಶಾ ಅವರಿಗೆ ಕೊಟ್ಟಿದ್ದಾರೆ ಅಂತ ಅನ್ಸ್ತಾ ಇದೆ. ಅಕಾರ್ಡಿಂಗ್ ಟು ಯು ವಿಚ್ 4 ಟೀಮ್ಸ್ ವಿಲ್ ಕ್ವಾಲಿಫೈ ಬೇಸ್ಡ್ ಆನ್ ಆಕ್ಷನ್? ರಜತ್ ಕೋಠಾ ಕೇಳ್ತಾ ಇದ್ದಾರೆ. ಸರ್, RCB ಮತ್ತೆ ಪಂಜಾಬ್ ಎರಡೂ ಏನ್ ಅಷ್ಟೊಂದು ಬದಲಾವಣೆ ಆಗಿಲ್ಲ. ನಂಬರ್ 1 ನಂಬರ್ 2 ಟೀಮ್ ಅಂತಾನೆ ನನ್ಗೆ ಅನ್ನಿಸ್ತಾ ಇದೆ ಈ ಹಂತದಲ್ಲಿ. ಏನು ಒಂದ್ ಸ್ವಲ್ಪ ಡಿಸೆಂಟ್ ಆಗಿ ಕೆಲಸ ಮಾಡ್ಬಿಡಿದಾರೆ. ಈಗ KKR ತುಂಬಾ ಚೆನ್ನಾಗಿ ಕಾಣ್ತಾ ಇದ್ದಾರೆ ನನಗೆ. KKR ಆಫ್ಟರ್ ದಿ ಆಕ್ಷನ್ ಇಸ್ ಲುಕಿಂಗ್ ವೆರಿ ವೆರಿ ಗುಡ್ ಅಂತ ಅನಿಸ್ತಾ ಇದೆ. ಹಾಗಾಗಿ KKR ಬರ್ತಾರೆ ಟಾಪ್ 4 ಅಲ್ಲಿ. ಮಾಕ್ ಆಕ್ಷನ್ ನಲ್ಲಿ ನಿಮ್ ಟೀಮ್ ತಗೊಂಡಿದ್ದು ಎಷ್ಟು ಜನ ಅನ್ಸೋಲ್ಡ್ ಆಗಿದ್ದಾರೆ, ಇದ್ರ ಬಗ್ಗೆ ಏನ್ ಹೇಳ್ತೀರಾ? ಭಾರ್ಗವ್ ಶಾಸ್ತ್ರಿ ಸರ್, ಅದಕ್ಕೆ ಇದನ್ನ ಮಾಕ್ ಆಕ್ಷನ್ ಅಂತ ಹೇಳಿದ್ದು. ನಾವ್ ಹೇಳಿದ್ದೆ ತಗೊಂಡ್ಬಿಟ್ರೆ ನಮ್ಗೆ ಅಲ್ಲಿ ಕೆಲಸ ಕೊಟ್ಬಿಡಲ್ವಾ ಸರ್? ಜಗತ್ತಲ್ಲಿ ನಮ್ಮ ಲಿಮಿಟೆಡ್ ನಾಲೆಡ್ಜ್ ಅಲ್ಲಿ ನಾವು ಈ ಒಂದು ಆಕ್ಷನ್ ನಡೆಸಿದ್ವಿ, ಆಮೇಲೆ ಇವರು ಇಲ್ಲಿಗೆ ಹೋಗ್ಬೋದು, ಈ ತರ ಹೋಗ್ಬೋದು ಅಂತ. ಅಂದ್ರೆ ನಾವ್ ಯಾವ್ಯಾವ ಗ್ಯಾಪ್ ನ ಫಿಲ್ ಮಾಡಕ್ ಹೋಗ್ತಿದ್ದಾರೆ ಅಂತ ಹೇಳಿದ್ವಲ್ಲ, ಅದಂತೂ ಕರೆಕ್ಟ್ ಆಗಿದೆ, ಮ್ಯಾಚ್ ಆಗಿದೆ. ಮೇ ಬಿ ಆ ಪಾತ್ರ ವಹಿಸೋರು ಬದಲಾವಣೆ ಆಗಿದ್ದಾರೆ, ಕರೆಕ್ಟಾ? ಅದಕ್ಕೆ ಅವ್ರಲ್ಲಿ ಕೂತಿಯಾರ, ನಾವ್ ಇಲ್ಲಿ ಕೂತಿದೀವಿ ಸ್ವಾಮಿ, ನಾವೇ ಅವ್ರಿಗಿಂತ ಗ್ರೇಟು ಅಂತ ಯಾವತ್ತೂ ಹೇಳ್ಕೊಂಡಿಲ್ಲ. ಬಟ್ ಈ ತರ ಪ್ಲೇಯರ್ ಕಡೆ ನೋಡ್ಬೋದು ಅಂತ ಹೇಳೋದಕ್ಕೆ ಈ ಮಾಕ್ ಆಕ್ಷನ್ ನ ಮಾಡಿದ್ದು. ಒಂದೊಂದು ಪ್ಲೇಯರ್ ಆನ್ ಸ್ಪಾಟ್ ಇದ್ವಿ ಅಂತ ಹೇಳಿದ್ರು, ಆದ್ರೂ ಪ್ರಣವ್ ಇದು 100% ಅಲ್ಲಿ ಒಂದು 5% ನಮ್ ಕಡೆ ಬಂದಿದೆ ಅಷ್ಟೇ. ದಿಸ್ ಟೈಮ್ IPL ಓಪನಿಂಗ್ ಮ್ಯಾಚ್ ಮತ್ತೆ ಫೈನಲ್ ಮ್ಯಾಚ್ ಎಂ ಚಿನ್ನಸ್ವಾಮಿ ಸ್ಟೇಡಿಯಂ ನಲ್ಲಿ ನಡೆಯೋ ಚಾನ್ಸ್ ಇದೆ. ಇಫ್ ದಟ್ ಹ್ಯಾಪನ್ಸ್, ಹ್ಯಾಪಿ ಟು ಸಿ IPL ಫೈನಲ್ಸ್ ಇನ್ ಬೆಂಗಳೂರು ಆಫ್ಟರ್ 2016. ದೀಪಕ್ ಅವರೇ, ನಾವು ಕೂಡ ಏನೋ ಹೇಳ್ತಾರಲ್ಲ ಕ್ರಾಸ್ಡ್ ಫಿಂಗರ್ಸ್ ಅಲ್ಲಿ ಕಾಯ್ತಾ ಇದೀವಿ. ದೇವರ ಅನುಗ್ರಹದಿಂದ ಮತ್ತೊಮ್ಮೆ ಫಸ್ಟ್ ಎಲ್ಲ ಅಡೆತಡೆಗಳಿಲ್ಲದೆ RCB ನಮ್ಮ ಎಂ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ಮತ್ತೊಮ್ಮೆ ಇಂಟರ್ನ್ಯಾಷನಲ್ ಮ್ಯಾಚ್ಗಳು ಆಗ್ಬಿಡ್ತು ಅಂತ ಹೇಳಿದ್ರೆ ಅವಾಗ ಖಂಡಿತವಾಗ್ಲೂ ನಾವು ನೋಡ್ಬೋದು ಇನಾಗರಲ್ ಪಂದ್ಯ. ಯಾಕಂದ್ರೆ IPL ಸಂಪ್ರದಾಯ ಪ್ರಕಾರ ಡಿಫೆಂಡಿಂಗ್ ಚಾಂಪಿಯನ್ಸ್ ಮನೆ ಅಂಗಳದಲ್ಲೇ ಇನಾಗರಲ್ ಮ್ಯಾಚ್ ನಡೆಯೋದು. ಸೊ ಆ ಒಂದು ಪಂದ್ಯ ಇಲ್ಲಿ ಬೆಂಗಳೂರಿಗೆ ಬರಬೇಕು. ಹೋಪ್ಫುಲಿ ಇಲ್ಲೇ ಆಗುತ್ತೆ ಅಂತ ಅನ್ಕೊಳ್ಳೋಣ. ಸೊ ಪ್ರಶ್ನೆಗಳು ಮುಕ್ತಾಯ ಆಗಿದೆ. ಥ್ಯಾಂಕ್ ಯು ವೆರಿ ಮಚ್. ವೆಡ್ನೆಸ್ಡೇ ಆಫ್ಟರ್ನೂನ್ ಬಂದು ಎಲ್ಲರೂ ನಮ್ಮ ಜೊತೆ ಇಷ್ಟೊತ್ತು ಚರ್ಚೆ ಮಾಡಿದ್ದೀರಾ. ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ವಲ್ಲ ನಮ್ಮ ಯೂಟ್ಯೂಬ್ ಚಾನಲ್ನ ದಯವಿಟ್ಟು ಮಾಡ್ಕೊಳ್ಳಿ ಸರ್. ಏನೇನೋ ಹೊಸ ಪ್ರಯತ್ನ ಎಲ್ಲ ಮಾಡ್ತಾ ಇದೀವಿ, ಮಾಕ್ ಆಕ್ಷನ್ ಎಲ್ಲ ಮಾಡಿದ್ವಿ ಗೊತ್ತಲ್ಲ. ಅಟ್ ದ ಸೇಮ್ ಟೈಮ್ ಜಾನಿಮೂರ್ತಿ ಇನ್ಸ್ಟಾ ಪೇಜ್ ಫಾಲೋ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ಕೊಳ್ತಾ ನಿಮ್ ದಿನ ಸೂಪರ್ ಆಗಿರ್ಲಿ. ಆಮೇಲೆ ಮರಿಬೇಡಿ, ಸಂಜೆ 4th T20 ಜಿಯೋ ಹಾಟ್ಸ್ಟಾರ್ ಹಾಗೂ ಸ್ಟಾರ್ ಸ್ಪೋರ್ಟ್ಸ್ ಕನ್ನಡದಲ್ಲಿ ಸಿಗ್ತೀನಿ ಅಂತ ಪ್ರಾಮಿಸ್ ಮಾಡ್ತಾ, ಜೈ ಹಿಂದ್. ಇಂತಿ ನಿಮ್ಮ ಜಾನಿ.